ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ಓಂ. ಪರಮಸಿದ್ಧಾಂತರೀತ್ಯ ಪರಮಸಿದ್ಧಾಂತರೀತ್ಯ ಅಂದರೆ ಪೂರ್ಣ ಸಿದ್ಧಾಂತ, ಪ್ರಕ್ರಿಯಾ ದೃಷ್ಟಿ ಅಲ್ಲ, ಪೂರ್ಣ ದೃಷ್ಟಿಯ ಸ್ವಪ್ನ ಜಾಗರಿತೆ ಏಕೀಕೃತ್ಯ. ಸ್ವಪ್ನವು ಜಾಗ್ರತ್ತು ಮೊದಲು ಸ್ವಪ್ನ ಜಾಗ್ರತ ಎಂಬುದು ಎರಡು ಅವಸ್ಥೆಗಳನ್ನು ಬಿಡಿಯಾಗಿ ಇಟ್ಕೊಂಡು ಎರಡು ಮಿಥ್ಯೆ ಎಂದು ಹೇಳಿದ್ದಾರೆ. ಮೊದಲು ಸ್ವಪ್ನವನ್ನು ಮಿಥ್ಯೆ ಎಂದು ಹೇಳಿ ನಂತರ ಜಾಗ್ರತ್ತೂ ಸಹ ಮಿಥ್ಯೆಯೇ ಎಂದು ನಂತರ ಹೇಳಿದೆ. ಅದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಏನೆಂದರೆ ಸ್ವಪ್ನ ಜಾಗ್ರತ್ತು ಎರಡು ಸೇರಿಸಿಕೊಂಡು ಒಂದೇ ಅವಸ್ಥೆ. ಅದು ಹೇಗೆ ಅಂದರೆ ಸ್ವಪ್ನ ಜಾಗರಿತೆ ಏಕೀಕೃತ್ಯ ದರ್ಶನ ವೃತ್ತಿ. ಏಕೆಂದರೆ ಎರಡಕ್ಕೆ ಒಂದು ಸಾಮ್ಯ ಇದೆ. ಏನಾ ಸಾಮ್ಯ? ಎರಡೂ ದರ್ಶನ ವೃತ್ತಿ, ಜ್ಞಾತೃ ಜ್ಞೇಯವೆಂಬ ದ್ವೈತ ದರ್ಶನ ಎರಡರಲ್ಲಿದೆ. ಅದರಿಂದ ಎರಡು ಸೇರಿಸಿ ಒಂದೇ ಅವಸ್ಥೆ ಎಂದು ಹೇಳಬಹುದು ಅಲ್ಲವೇ? ಆದ್ದರಿಂದ ಸ್ವಪ್ನ ಜಾಗರಿತೆ ಏಕೀಕೃತ್ಯ ದರ್ಶನ ವೃತ್ತಿ ಸ್ವಪ್ನ ಅದರ್ಶನ ವೃತ್ತಿಶ್ಚ ಸುಪ್ತಿ. ಅದರಿಂದ ಜಾಗ್ರತನ್ನು ಸ್ವಪ್ನವನ್ನು ಎರಡನ್ನು ಸೇರಿಸಿ ಸ್ವಪ್ನ ಹೇಳುವುದು. ಸ್ವಪ್ನ ಅಂದರೆ ಅನ್ಯಥಾ ದರ್ಶನ, ಇರುವ ವಸ್ತುವನ್ನು ಇನ್ನೊಂದಾಗಿ ತಪ್ಪಾಗಿ ತಿಳಿಯುವುದು ಸ್ವಪ್ನ, ಭ್ರಾಂತಿ. ಸ್ವಪ್ನ ಅಂದರೆ ಭ್ರಾಂತಿ. ಈ ಜಾಗ್ರತ್ತು ಸ್ವಪ್ನ ಎರಡೂ ಭ್ರಾಂತಿಗಳೇ ಆಗುವುದರಿಂದ ಎರಡನ್ನು ಸೇರಿಸಿ ಒಂದೇ ದರ್ಶನ ವೃತ್ತಿ ಎಂದು ಹೇಳಿದ್ದಾರೆ. ಈಗ ಸುಷುಪ್ತಿ ಏನು ಅಂದರೆ ಅದರಲ್ಲಿ ಯಾವ ಪ್ರತ್ಯಯವೂ ಇಲ್ಲ. ಅದರ್ಶನ ವೃತ್ತಿಶ್ಚ ಸುಷುಪ್ತಿ. ಸುಷುಪ್ತಿಯಲ್ಲಿ ಯಾವ ಪ್ರತ್ಯಯವೂ ಇಲ್ಲ. ನಿಜವಾಗಿ ಎರಡೇ ಹೇಳಬೇಕು. ಒಂದೇನೋ ಸುಷುಪ್ತಿ ಅನುಭವ, ಇನ್ನೊಂದೇನೋ ಎಚ್ಚರವೇ ಹೇಳು ಕನಸೇ ಹೇಳು, ಎರಡು ಒಂದೇ. ಅದನ್ನು ಎಚ್ಚರ, ಅದನ್ನು ಜಾಗ್ರತೆ ಹೇಳಬಹುದು, ಸ್ವಪ್ನವೇ ಹೇಳಬಹುದು. ಯಾವ ಹೆಸರಿನಲ್ಲಿ ಹೇಳಿದ್ದರೂ ಎರಡು ಅವಸ್ಥೆಗಳು ಸೇರಿಕೊಂಡು ಒಂದೇ. ಈಗ ಸುಷುಪ್ತಿ ಇವುಗಳಿಗಿಂತ ಬೇರೆ, ಅಷ್ಟೇ, ಎರಡೇ ಅವಸ್ಥೆಗಳು ಎಂದು ಹೀಗೆಯೂ ಹೇಳುವುದುಂಟು ಮಂಡುಕ್ಯದಲ್ಲಿ. ಆಯಿತು. ಇತಿ ದ್ವೇ ಏವ ಅವಸ್ಥೆ ಭವತಃ. ಹೀಗೆ ಅವಸ್ಥೆಗಳು ಎರಡೇ ಎಂದು ಹೇಳಿದ್ದೆ. ಈಗ ಸಮಾಧಿ ಕುರಿತು ಏನು ಹೇಳಬೇಕು? ಸಮಾಧಿ ಇರುತ್ತದಲ್ಲ, ಸಮಾಧಿ ಕುರಿತು ಜನರಿಗೆ ಒಂದು ಅತ್ಯಂತ ಆಕರ್ಷಣೆ ಅಲ್ಲವೇ? ಅದರಿಂದ ಆ ಸಮಾಧಿ ಕುರಿತು ಹೇಳಬೇಕು. ಸಮಾಧ್ಯಾದಯಸ್ತು ಅದರ್ಶನ ವೃತ್ತಿ ಸಾಮಾನ್ಯಾತ್. ಸಮಾಧಿ ಆದಯ ಎಂದು ಹೇಳಿದ್ದಾರೆ. ಸಮಾಧಿ ಮುಂತಾದದ್ದು ಏನು ಅಂದರೆ ಮುಂತಾದದ್ದು ಅಂದರೆ ಇನ್ನು ಸಮಾಧಿ ತರಹ. ಅದರ್ಶನ ವೃತ್ತಿ ಅಂದರೆ ಏನೂ ದರ್ಶನವಿಲ್ಲದೆ ಇರುವಂಥ, ಯಾವ ದರ್ಶನವೂ ಇಲ್ಲದೆ ಅಂದರೆ ಸುಷುಪ್ತಿ ಹಾಗೆಯೇ ಇರುವ ಅವಸ್ಥೆ. ಅದು ಏನು? ಸಮಾಧಿ, ಮೂರ್ಛಾ ಅಂದರೆ ಕೋಮ. ಸಾಮಾನ್ಯವಾಗಿ ರೋಗದಿಂದ ಬಂದರೆ ಮೂರ್ಛಾ ಹೇಳ್ತೀವಿ. ರೋಗದಿಂದ ಬಂದರೆ ಅಥವಾ ಒಂದು ಇಂಜೆಕ್ಷನ್ ಕೊಟ್ಟು ಬಂದರೆ ಕೋಮ ಹೇಳ್ತಾರೆ. ಅವರು ಇಂಗ್ಲೀಷ್ನಲ್ಲಿ ಆಪರೇಷನ್ ಮಾಡುವಕ್ಕೆ ಮುಂಚೆ ಅನಸ್ಥೀಸಿಯಾ ಕೊಟ್ಟಾಗ ಕೋಮಾ ಒಳಗೆ ಹೋಗ್ತಾನೆ, ಕೋಮಾಕ್ಕೆ ಹೋಗುತ್ತಾನೆ ಎಂದು ಹೇಳ್ತಾರೆ. ಕೋಮಾಕ್ಕೆ ಹೋಗುವುದಂದರೆ ಸುಷುಪ್ತಿ ಹಾಗೆ ಯಾವ ವೃತ್ತಿ ಇಲ್ಲದೆ ಅಂತಃಕರಣವನ್ನು ಕಲ್ಕೊಂಡು ಇರುವುದು, ಅಂತಃಕರಣವನ್ನು ಬಿಟ್ಟು ಇರುವುದು. ಆದ್ದರಿಂದ ಸಮಾಧಿ, ಮೂರ್ಛಾ ಕೋಮ ಒಂದೇ. ಈ ಅವಸ್ಥೆಗಳ ಕುರಿತೇನು ಅಂದರೆ ಈ ಅವಸ್ಥೆಗಳು ಸುಷುಪ್ತಿಗೇನು ವ್ಯತ್ಯಾಸ ಇಲ್ಲ. ಅದರ್ಶನ ವೃತ್ತಿ ಸಾಮಾನ್ಯಾತ್ ಸುಷುಪ್ತಿ ಸಮಾನ ಯೋಗಕ್ಷೇಮ. ಸಮಾಧಿ, ಕೋಮ ಅಂದರೆ ಮೂರ್ಛಾ ಇವುಗಳನ್ನು ಸುಷುಪ್ತಿ ಹಾಗೆಯೇ ಸುಷುಪ್ತಿಗೆ ಸಮಾನವಾಗೇ ನೋಡಬೇಕು. ಏಕೆಂದರೆ ಎರಡರಲ್ಲಿ ವ್ಯತ್ಯಾಸ ಇಲ್ಲ. ತಥಾಚ ತೇಷ್ವಪಿ ಜೀವ ಸ್ವಮೇವ ರೂಪಂ ಅಪಿತೋ ಭವತಿ ಇತ್ಯುಪಪದ್ಯತೆ ಯಥಾಹ ಭಾಷ್ಯಕಾರ. ಸೂತ್ರ ಭಾಷ್ಯದಲ್ಲಿ ಭಾಷ್ಯಕಾರರು ಮೂರ್ಛಾ ಸಮಾಧಿ ಕುರಿತು ಚರ್ಚೆ ಮಾಡಿದ್ದಾರೆ. ಸಮಾಧಿ ಮೂರ್ಛಗಳಲ್ಲಿ ಸುಷುಪ್ತಿಯಲ್ಲಿ ಜೀವ ಬ್ರಹ್ಮನೇ ಸೇರಿಕೊಳ್ತಾನೆ ಎಂದು ಹಿಂದೆ ಹೇಳಿದ್ದೇವೆ. ಬ್ರಹ್ಮನೇ ಸೇರಿಕೊಳ್ತಾನೆ ಎಂದು ಹಿಂದಿನ ಪಾಠದಲ್ಲಿ ಭಾಷ್ಯದಲ್ಲೇ ಹೇಳಿದ್ದಾರೆ. ಬ್ರಹ್ಮವು ಸೇರಿಕೊಳ್ತಾನೆ ಅಂದರೆ ಬ್ರಹ್ಮನೇ ಆಗಿಬಿಡ್ತಾನೆ.
ಬ್ರಹ್ಮನೇ ಆಗಿಬಿಡುತ್ತಾನೆ ಅಂದರೆ ಬ್ರಹ್ಮನಾಗದೇ ಇರುವ ಜೀವ ಬ್ರಹ್ಮ ಆಗುತ್ತಾನ? ಆಗಲ್ಲ. ಬ್ರಹ್ಮವಾಗದೇ ಇರುವ ಜೀವ ಬ್ರಹ್ಮ ಆಗುತ್ತಾನ? ನ ಕದಾಚಿತ್ ಬ್ರಹ್ಮಣ ಸತ್ಸಂಪತ್ತಿರ್ನಾಸ್ತಿ ಎಂದು ಹೇಳಿದ. ಬ್ರಹ್ಮ ಅಲ್ಲದೇ ಇರುವ ಒಂದು ಕ್ಷಣವೂ ಇಲ್ಲ. ಜೀವ ತನ್ನ ನಿಜಸ್ವರೂಪದಲ್ಲಿ ಬ್ರಹ್ಮವೇ. ಅಂದರೆ ಜೀವ ಎಂಬುದು ಅನಿಸಿಕೆ, ಬ್ರಹ್ಮ ಎಂಬುದು ಇರುವಿಕೆ. ತಾನು ಬ್ರಹ್ಮವಾಗಿದ್ದಾನೆ, ಜೀವ ಎಂದು ಅನಿಸುತ್ತದೆ. ನಿಮಗೆ ಎಷ್ಟೊತ್ತೇ ಅನಿಸಲಿ, ಎಷ್ಟು ವರ್ಷಗಳು ಅನಿಸಲಿ, ಎಷ್ಟು ಜನ್ಮಗಳು ಅನಿಸಲಿ, ಅದೆಲ್ಲವೂ ಅನಿಸಿಕೆನೇ. ಅಯ್ಯೋ, ನಾನು ಎಷ್ಟೋ ಜನ್ಮಗಳಿಂದ ಜೀವನಾಗಿದ್ದೇನೆ ಅಂದರೆ ನೀವು ಎಷ್ಟು ಜನ್ಮ ಎಲ್ಲ ಅನೇಕ ಜನ್ಮಗಳು, ಅನೇಕ ವರ್ಷಗಳು, ಶತಮಾನಗಳು, ಯುಗಗಳೆಲ್ಲ ಕಲ್ಪಿತ. ಅದೆಲ್ಲ ಕಾಲವೆಲ್ಲ ಕಲ್ಪಿತ. ಅದರಿಂದ ಅನಿಸಿಕೆಯೇ ಹೊರತು ಇರುವಿಕೆ ಅಲ್ಲ. ಅದರಿಂದ ಸುಷುಪ್ತಿಯಲ್ಲಿ ಬ್ರಹ್ಮವನ್ನು ಪಡ್ಕೊಳ್ತಾನೆ, ಬ್ರಹ್ಮ ಜೊತೆಗೆ ಒಟ್ಟಾಗುತ್ತಾನೆ. ಅಂದರೆ ಹೊಸದಾಗಿ ಒಟ್ಟಾಗುತ್ತಾನೆ ಎಂದಲ್ಲ, ತಾನು ಯಾರಾಗಿದ್ದನೋ ಅದೇ ಇದ್ದು ಬಿಡ್ತಾನೆ ಎಂದರ್ಥ. ತನ್ನ ನಿಜಸ್ವರೂಪವು ತಾನು ಯಾರಾಗಿದ್ದಾನೋ ನಿಜವಾಗಿ ಅದು ಮಾತ್ರ ಇದ್ದು ಬಿಡುತ್ತಾನೆ. ಅಂದರೆ ತಾನು ಇನ್ನೇನೋ ಆಗಿದ್ದೇನೆ ಎಂಬ ಅನಿಸಿಕೆ ಬಿಡುತ್ತಾನೆ ಅಷ್ಟೇ. ತಾನು ಇನ್ನೇನೋ ಆಗಿದ್ದೇನೆ ಎಂಬ ಅನಿಸಿಕೆ ಬಿಟ್ಟು ತಾನು ಇನ್ನೇನೋ ಆಗಿದ್ದೇನೆ ಎಂಬ ಅನಿಸಿಕೆ ಬಿಟ್ಟರೆ ತಾನು ಏನಾಗಿದ್ದನೋ ಅದು ಇದ್ದು ಬಿಡ್ತದೆ ಅಷ್ಟೇ. ತಾನು ಇನ್ನೇನೋ ಆಗಿದ್ದೇನೆ ಎಂಬ ಅನಿಸಿಕೆ ಬಿಟ್ಟರೆ ತಾನು ಯಾರೋ ಅದೇ ಉಳಿದು ಬಿಡ್ತದೆ. ಅದರಿಂದ ತಾನಾಗಿ ಇದ್ದು ಬಿಡ್ತಾನೆ ಅಂದರೆ ಇದ್ದನ್ನು ಇದ್ದ ಹಾಗೆ ಇರುತ್ತಾನೆ, ಹೊಸದಾಗಿ ಪಡ್ಕೊಳ್ಳುತ್ತಾನೆ ಎಂದರ್ಥ. ತಾನು ನಿಜವಾಗಿ ಯಾರಿದ್ದಾನೋ ಅದು ಮಾತ್ರ ಉಳಿದು ಬಿಡುತ್ತಾನೆ ಎಂದು ಹೀಗೆ ತಿಳ್ಕೊಳ್ಳಬೇಕು. ಭಾಷ್ಯಕಾರರು ಹಾಗೇ ಹೇಳುತ್ತಾ ಇದ್ದಾರೆ ಸೂತ್ರಭಾಷ್ಯದಲ್ಲಿ. ನಿಜವಾಗಿ ತಾನು ಯಾರಾಗಿದ್ದಾನೋ ಅದು ಮಾತ್ರ ಉಳಿದು ಬಿಡುತ್ತಾನೆ. ತಾನು ಇನ್ನೇನೋ ಎನ್ನುವುದು ಅನಿಸಿಕೆಯೇ. ಇನ್ನೊಂದು ಅನಿಸಿದ್ದು ಇನ್ನೊಂದು ಇಲ್ಲವಲ್ಲ. ತಾನು ಇದ್ದದ್ದು, ತಾನು ಬ್ರಹ್ಮವಾಗಿದ್ದು, ತಾನು ಬ್ರಹ್ಮ ಅಂದ್ಕೊಳ್ತಾನೆ ಎಂದು ಹೇಳಿತಾ? ತಾನು ಜೀವ ಎನ್ನುವುದು ಅನಿಸಿಕೆ ಎಂದು ಹೇಳಿದ್ದಾರೆ. ನಾನು ಕರ್ತಭೋಕ್ತ, ಪರಿಮಿತ, ಜೀವ, ಸುಖ ದುಃಖಾದಿಕ್ಕೆ ಒಳಗಾಗುತ್ತಿದ್ದೇನೆ ಎನ್ನುವುದು ಅನಿಸಿಕೆ ಹೇಳಿದ್ದಾರೆ. ನಾನು ಬ್ರಹ್ಮ ಎಂಬುದು ಅನಿಸಿಕೆ ಎಂದು ಎಲ್ಲಿಯಾದರೂ ಹೇಳಿತಾ ಶಾಸ್ತ್ರದಲ್ಲಿ? ನಾನು ಬ್ರಹ್ಮ ಎಂಬುದು ಅನಿಸಿಕೆ ಎಂದು ಎಲ್ಲಿಯಾದರೂ ಹೇಳಿದ್ದಾರ? ತಾನು ಬ್ರಹ್ಮ ಎಂಬುದು ಅನಿಸಿಕೆ ಅಲ್ಲ. ತಾನು ಬ್ರಹ್ಮ ಅಂದರೆ ಅದು ಇರುವುದೇ ತಾನದು. ತಾನು ಬ್ರಹ್ಮ ಎಂಬುದು ನಿಜವಾಗಿರುವುದು. ತಾನು ಇನ್ನೇನೋ ಅನ್ನುವುದು ಅದು ಅನಿಸಿಕೆನೇ ಆಯಿತು. ಅದರಿಂದ ಇನ್ನೇನೋ ಎಂಬುದು ಅದು ಅನಿಸಿಕೆನೇ ಆಗುವುದರಿಂದ ಬಿಡಕ್ಕಾಗುತ್ತದೆ, ಬಿಟ್ಟು ಹೋಗೋಕ್ಕಾಗುತ್ತದೆ, ಬಿಟ್ಕೊಳ್ಳೋಕ್ಕಾಗುತ್ತದೆ. ಅಂದರೆ ಬಿಟ್ಕೊಳ್ಳಂದರೆ ನೀನು ಪ್ರಯತ್ನದಿಂದ ಬಿಡುತ್ತೀಯೇ ಜೀವಭಾವ ಎಂದರ್ಥ ಅಲ್ಲ. ಜೀವಭಾವ ಬಿಟ್ಟು ಹೋಗುತ್ತದೆ ಅಂದರೆ ನೀನು ಬಿಡುತ್ತೀಯೇ ಎಂದರ್ಥವಲ್ಲ. ನಿಮಗೆ ಇನ್ನೊಂದು ಅನುಭವವಿದೆ, ಜೀವಭಾವವನ್ನು ಬಿಟ್ಟಿರುವ ನಿಮಗೆ ಇನ್ನೊಂದು ಅನುಭವವಿದೆ, ವ್ಯಾಪಕ ಅನುಭವವಿದೆ, ನೋಡ್ಕೋ ಎಂದು ಹೇಳುತ್ತದೆ. ಜೀವಭಾವವನ್ನು ಬಿಟ್ಟು ಇರುವಂಥ ನಿನ್ನ ನಿಜಸ್ವರೂಪವಾಗಿ ಇರುವಂಥ ಒಂದು ಅನುಭವವಿದೆ, ಅದನ್ನು ನೀನು ನೋಡ್ಕೋ ಎಂದು ತೋರಿಸ್ತಾ ಇದೆ ಅಷ್ಟೇ ಶಾಸ್ತ್ರ. ನೋಡಿ, ಜೀವಭಾವವನ್ನು ಇಲ್ಲದ, ಜೀವಭಾವವನ್ನು ಬಿಟ್ಟಿರುವ ಇನ್ನೊಂದು ಅನುಭವ ನಮಗೆ ಎಲ್ಲರಿಗೂ ಇದೆ. ಈ ಅನುಭವ ಹೆಚ್ಚಿನ ವ್ಯಾಪಕವಾಗಿದೆ, ಅದು ಅಪ್ರಯತ್ನವಾಗಿದೆ. ಜೀವಭಾವವಾದರೂ ಒಂದು ವೃತ್ತಿಯಿಂದ ಬರಬೇಕು. ನಾನು ಜೀವ ಎನ್ನುವುದು ವೃತ್ತಿ ಮೂಲಕ ಬರುತ್ತದೆ. ಜೀವಭಾವ ಬಿಟ್ಟಿರುವುದು ಅಪ್ರಯತ್ನವಾಗಿ ತಾನೇ ಇದೆ. ಪ್ರಯತ್ನ ಮಾಡಿ ಪಡೆಯಬೇಕಾಗಿದ್ದಲ್ಲ, ಅದಕ್ಕೆ ವೃತ್ತಿ ಬೇಕಾಗಿಲ್ಲ, ಅನಿಸಿಕೆ ಬೇಕಾಗಿಲ್ಲ, ತಾನು ಇದ್ದದ್ದು. ಬ್ರಹ್ಮ ಎಂಬುದು ತಾನೇ ಇರುತ್ತದೆ, ಜೀವ ಎಂಬುದು ಕಲ್ಪಿಸಿಕೊಂಡು ಬರುತ್ತದೆ, ಕಲ್ಪಿಸಿದಾಗ ತೋರ್ತದೆ. ಕಲ್ಪಿಸಿ ತೋರುವುದು ಬೇರೆ, ಸ್ವಯಂ ಆಗಿರುವುದು ಬೇರೆ. ಅದರಿಂದ ಸುಷುಪ್ತಿಯಲ್ಲಿ ಎಲ್ಲಿಗೋ ಹೋಗುತ್ತಾನೆ, ಏನೋ ಪಡ್ಕೊಳ್ತಾನೆ ಎಂದು ತಿಳ್ಕೊಳ್ಳಬಾರದು. ಕಲ್ಪನಾ ಬಿಟ್ಟಾಗ ಅಂದರೇನು? ಯಾವುದು ಬಿಡುತ್ತದೋ ಅದೇ ಬಿಟ್ಟಾಗ. ಕಲ್ಪನಾ ಎಂದು ಹೇಗೆ ಗೊತ್ತು ನಿಮಗೆ? ಜೀವಭಾವ ಅಥವಾ ಎಚ್ಚರ ಕಲ್ಪನಾ, ಏಕೆಂದರೆ ಬಿಡುತ್ತದೆ. ಕಲ್ಪನಾ ಬಿಡುತ್ತದೆ,
ಜಾಗ್ರದ ಅವಸ್ಥೆ ಬಿಡುತ್ತಾ ಇದೆ, ಬಿಟ್ಟು ಹೋಗುತ್ತಾ ಇದೆ, ಅದರಿಂದ ಕಲ್ಪನಾ ಹೇಳಿದ್ದೇವೆ. ಜಾಗ್ರದ ಅವಸ್ಥೆ ಕಲ್ಪನಾ ಹೇಳ್ತೀರಿ, ಅಧ್ಯಾಸ ಹೇಳ್ತೀರಿ ಹೇಗೆ? ಏಕೆಂದರೆ ಬಿಟ್ಟು ಹೋಗ್ತಾ ಇದೆ. ಅದು ನೋಡಿ, ಅನುಭವಾನುಸಾರವಾಗಿ ಹೇಳಬೇಕೇ ಹೊರತು ಇವರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ, ತರ್ಕಗಳು ಬೇಡ. ತರ್ಕದಿಂದ ಏನೂ ಸಿದ್ಧವಾಗಲ್ಲ. ನಿಮ್ಮ ಅನುಭವನೇ ಹೇಳ್ತಾ ಇದೆ. ಜಾಗ್ರತ್ತು ಕಲ್ಪನಾ, ಕಲ್ಪಿತ ಅಂದರೆ ಏಕೆ? ಜಾಗ್ರತ್ ಅನುಭವ ನಿತ್ಯವಾಗಿರುವುದಿಲ್ಲ. ನನ್ನಲ್ಲೇ ನಾನು ಸುಷುಪ್ತಿ ಎಂಬ ಇರುವಿಕೆ ಮಾತ್ರ, ನಾನು ಇರುವಿಕೆ ಮಾತ್ರ ಇದ್ದುಕೊಂಡು ಜೀವಭಾವವನ್ನು ಬಿಟ್ಟು ಇರ್ತೀನಿ. ಇರುವಿಕೆ ಮಾತ್ರ ಇರುತ್ತೀನಿ, ಜೀವಭಾವ ಬಿಡ್ತೀನಿ. ಅದರಿಂದ ಜಾಗ್ರತ್ತು ಕಲ್ಪಿತ ಆಯ್ತಲ್ಲ. ಜಾಗ್ರತ್ತು ಕಲ್ಪಿತ ನಾನು ಹೇಳ್ತಾ ಇದ್ದೀನ, ಯಾರೋ ಹೇಳಿದ್ದಾರ? ಯಾರು ಹೇಳಿದ್ದಲ್ಲ, ನಿಮ್ಮ ಅನುಭವನೇ ಹೇಳ್ತಾ ಇದೆ, ನಮ್ಮೆಲ್ಲರ ಅನುಭವ ಹೇಳ್ತಾ ಇದೆ. ಜಾಗ್ರದ ಅವಸ್ಥಾ ಒಂದು ವೃತ್ತಿಯಿಂದ ಬರುತ್ತದೆ, ಮನಸ್ಸಿನಿಂದ ಜಾಗ್ರದ ಅವಸ್ಥಾ. ಸುಷುಪ್ತಿಗೆ ಮನಸ್ಸು ಬೇಕಾಗಿಲ್ಲ, ಮನಸ್ಸಿಲ್ಲದಿದ್ದರೂ ತಾನಿರುತ್ತದೆ. ಅದು ನೋಡಿ, ಸುಷುಪ್ತಿ ಒಂದು ಮನಸ್ಸಿನ ಊಹೆ ಅಲ್ಲ, ಕಲ್ಪನೆ ಅಲ್ಲ, ಬಿಟ್ಟಿದ್ದರೂ ತಾನೇ ಇದೆ. ಅದರಿಂದ ಸುಷುಪ್ತಿಯನ್ನು ನೀವು ಪಡ್ಕೊಳ್ತಾ ಇಲ್ಲ. ಪಡೆಯುವುದಂದರೆ ಏನು? ತಾನೇ ಇದ್ದಾನೆ. ಹೊಸದು ಹಾಕಿಕೊಂಡಿದ್ದು ಬಿಡುತ್ತಾನೆ. ಯಾವುದು ಹಾಕಿಕೊಂಡನೋ ಅದು ಹಿಡ್ಕೊಂಡನೋ ಅದು ಬಿಡುತ್ತಾನೆ. ಯಾವುದು ತಾನೇ ಆಗಿದ್ದನೋ ಹಿಡಿಯೋಕ್ಕೆ ಆಗಲ್ಲ, ಬಿಡುವಕ್ಕೆ ಆಗಲ್ಲ. ಸುಷುಪ್ತಿ ಎನ್ನುವುದು ತಾನೇ. ಸುಷುಪ್ತಿ ಎಂದು ಒಂದು ಅವಸ್ಥೆ ಅಲ್ಲ, ತಾನು ಮಾತ್ರವಾಗಿರುವ ಸುಷುಪ್ತಿ ಹಿಡಿಯುವುದು ಅಲ್ಲ, ಬಿಡುವುದು ಅಲ್ಲ. ಏಕೆ? ಹಿಡಿಯುವುದಂದ್ರೇನು? ಅಂತಃಕರಣ ಬರುತ್ತದೆ, ವೃತ್ತಿ ಬರುತ್ತದೆ. ಬಿಡುವುದಂದ್ರೇನು? ವೃತ್ತಿ ಹೋಗುತ್ತದೆ. ಸುಷುಪ್ತಿ ಅಂದರೆ ಏನಾದರೂ ಬಿಡುತ್ತದೆ, ಏನಾದರೂ ಬರುತ್ತದೆ. ಅಂದರೆ ವೃತ್ತಿ ಇಲ್ಲ, ವೃತ್ತಿ ಬಿಡುವುದು ಇಲ್ಲ, ವೃತ್ತೇ ಇಲ್ಲ, ಅಂತಃಕರಣವೇ ಇಲ್ಲ, ತಾನಿದೆ, ಸ್ವತಃಸಿದ್ಧವಾಗಿರುವ ಸುಷುಪ್ತಿಯನ್ನು ಬಿಡುತ್ತದೆ, ಬರುತ್ತದೆ. ಅದೇನು? ಬಿಟ್ಟು ಹೋಗುವುದೂ ಇಲ್ಲ, ಬರುವುದೂ ಇಲ್ಲ, ತಾನಿದೆ. ಹಾಗೇ ಸ್ವತಃಸಿದ್ಧ ಅದು. ಸುಷುಪ್ತಿ ಎಂಬುದು ಇರುವಿಕೆ ಮಾತ್ರ. ಆ ಇರುವಿಕೆಯೇ ಎಚ್ಚರವಾಗಿ ತೋರ್ತಾ ಇದೆ ನೋಡಿ. ಎಚ್ಚರವಾಗಿ ತೋರುತ್ತಾ ಇರುವಾಗ ಸುಷುಪ್ತಿ ಎಂಬುದು ಕೇವಲ ಇರುವಿಕೆ, ಕೇವಲ ಅರಿವು ಬಿಟ್ಟು ಹೋಗ್ತಾ ಇಲ್ಲ ನೋಡಿ. ಎಚ್ಚರ ನೀವು ಪ್ರಪಂಚ ನೋಡುವಾಗ ಪ್ರಜ್ಞೆ ಇತೋ ಇಲ್ಲವೋ? ತುಮರ ಪ್ರಜ್ಞೆವೇ ಸುಷುಪ್ತಿ ನೋಡಿ. ನೀವು ಜಾಗ್ರತ್ತು ನೋಡುವಾಗ ಪ್ರಪಂಚ ತೋರ್ತಾ ಇದೆ, ನೋಡುತ್ತಿದ್ದೇನೆ ಎಂಬುದು ಒಂದು ಅಭಿಮಾನ ಇದೆ. ನೋಡುತ್ತೇನೆ ಪ್ರಪಂಚ ಎರಡಿದೆ, ಬುದ್ಧಿ, ಜ್ಞಾತೃ ಜ್ಞೇಯ. ಈ ಜ್ಞಾತೃ ಜ್ಞೇಯವೆಂಬ ಬುದ್ಧಿ ಇದ್ದಾಗ ಪ್ರಜ್ಞೆ ಇದೋ ಇಲ್ಲವೋ? ಅರಿವು, ಆ ಅರಿವೇ ಸುಷುಪ್ತಿ. ಅಂದರೆ ನಾನು ಇದು ಎಂಬ ವೃತ್ತಿ ಬಿಟ್ಟಾಗ ಪ್ರಜ್ಞೆ ಮಾತ್ರ ಉಳಿಯುವುದು ಸುಷುಪ್ತಿ. ಅಂದರೆ ಪ್ರಜ್ಞದಲ್ಲೇ ಪ್ರಪಂಚ ತೋರಿದ್ದರೆ ಜಾಗ್ರತ್ತು ಹೇಳ್ತೀವಿ, ಪ್ರಪಂಚ ತೋರದೇ ಪ್ರಜ್ಞೆ. ಪ್ರಪಂಚ ತೋರ್ತಾ ಇಲ್ಲ ಅಂದರೆ ಪ್ರಜ್ಞೆ ತೋರ್ತಾ ಇಲ್ಲ ಎಂದು ಅರ್ಥ ಅಲ್ಲ. ಹಾಗೆ ನೋಡಿ, ಜಾಗ್ರತ್ತಿನಲ್ಲಿ ಪ್ರಪಂಚವಿದೆ ಅಂದರೆ ಪ್ರಜ್ಞೆ ಬಂದಿದೆ ಅಂದ್ಕೊಳ್ತಾರೆ. ಸುಷುಪ್ತಿಯಲ್ಲಿ ಪ್ರಪಂಚವಿಲ್ಲ ಅಂದರೆ ಪ್ರಜ್ಞೆ ಹೋಯಿತು ಅಂತ ಹೇಳ್ಕೊಳ್ಳಿ ನೋಡಿ. ಜಾಗ್ರತ್ತಂದರೆ ಪ್ರಜ್ಞೆ, ಸುಷುಪ್ತಿ ಅಂದರೆ ಪ್ರಜ್ಞವಿಲ್ಲ, ಹೀಗೆ ತಿಳ್ಕೊಳ್ತಾ ಇದ್ದಾರೆ. ಅದು ತಪ್ಪು. ಜಾಗ್ರತ್ತಂದರೆ ಪ್ರಜ್ಞೆ, ಸುಷುಪ್ತಿ ಅಂದರೆ ಪ್ರಜ್ಞವಿಲ್ಲ. ಇದು ಲೌಕಿಕರ ದೃಷ್ಟಿ, ಅಜ್ಞಾನಿ ದೃಷ್ಟಿ, ತಪ್ಪು ದೃಷ್ಟಿ. ಈ ದೃಷ್ಟಿ ತಪ್ಪು. ಏನು ತಿಳ್ಕೊಳ್ಳಬೇಕು? ಜಾಗ್ರತ್ತಂದರೆ ಪ್ರಜ್ಞೆಯಲ್ಲಿ, ಪ್ರಜ್ಞೆ ಅಂದರೆ ಅರಿವಿನಲ್ಲಿ ನಾನು ನೀನು ನಾಮರೂಪಗಳು, ಮನಸ್ಸು, ಇಂದ್ರಿಯಗಳು, ಪ್ರಪಂಚ ತೋರ್ತದೆ. ನಾನು ನೀನು ಪ್ರಪಂಚ, ಇಂದ್ರಿಯ, ಮನಸ್ಸುಗಳು ತೋರದೇ ಇರುವಾಗ ಪ್ರಜ್ಞೆ ಉಳಿಯುತ್ತದೆ, ಅರಿವು ಮಾತ್ರ ಉಳಿಯುತ್ತದೆ. ಅದು ಸುಷುಪ್ತಿ. ಅಂದರೆ ಸುಷುಪ್ತಿ ಅರಿವೇ, ಜಾಗ್ರತ್ತು ಅರಿವೇ. ಜಾಗ್ರತ್ತಿನಲ್ಲಿ ಪ್ರಪಂಚ ಮಾತ್ರ ಹೋಗುತ್ತದೆ, ಪ್ರಜ್ಞೆ ಉಳಿಯುತ್ತದೆ, ಶುದ್ಧ ಪ್ರಜ್ಞೆ. ಪ್ರಪಂಚ ಹೋಗಿ ಶುದ್ಧ ಪ್ರಜ್ಞೆ ಉಳಿಯುತ್ತದೆ ನೋಡಿ. ಆ ಶುದ್ಧ ಪ್ರಜ್ಞೆಯೇ ಸುಷುಪ್ತಿ. ಈಗ ಅರ್ಥವಾಯ್ತಾ? ಜಾಗ್ರತ್ತಿನಲ್ಲಿ ವೃತ್ತಿ ಹೋಗುತ್ತದೆ, ಮನಸ್ಸು ಹೋಗುತ್ತದೆ, ನಾಮರೂಪಗಳು ಹೋಗುತ್ತದೆ, ನಾನೆಂಬ ಅಭಿಮಾನ ಹೋಗುತ್ತದೆ, ಪ್ರಜ್ಞೆ ಹೋಗಲ್ಲ. ಆ ಪ್ರಜ್ಞೆ ಮಾತ್ರ ಉಳಿಯುತ್ತದೆ, ಅದು ಸುಷುಪ್ತಿ. ಹಾಗೆ ನೋಡಿ. ಇಲ್ಲದಿದ್ದರೆ ಏನು ತಿಳ್ಕೊಂಡು ಬಿಟ್ಟರು ಜನರು? ಜಾಗ್ರತ್ತಂದರೆ ಪ್ರಜ್ಞೆ, ಸುಷುಪ್ತಿ ಅಂದರೆ ಪ್ರಜ್ಞವಿಲ್ಲ ಹೇಳ್ತಾರೆ. ಅಯ್ಯ, ಇದೇನು ಬುದ್ಧಿಯಪ್ಪ? ಯಾರು ಹೇಳಿದ ಬುದ್ಧಿ ಇದು? ಇದು ಯಾರು ಹೇಳಿದು? ಇದು ಯಾವ ಶಾಸ್ತ್ರದಲ್ಲಿ ಇಲ್ಲ. ಇದು ನಮ್ಮ ತಪ್ಪು ತಿಳುವಳಿಕೆ. ಜಾಗ್ರತ್ತಂದರೆ ಪ್ರಜ್ಞೆಗೆ ನಾಮರೂಪ ತೋರ್ತಾ ಇದೆ. ನಾನು ಎಂಬುದು ತೋರಿಕೆ, ಪ್ರಪಂಚ ಎಂಬುದು ತೋರಿಕೆ, ದೇಶ ತೋರಿಕೆ, ಕಾಲ ತೋರಿಕೆ, ಪ್ರಪಂಚವೆಲ್ಲ ನಾಮರೂಪಗಳು ತೋರಿಕೆಯೆಲ್ಲ ಅಳಿಸಿ ಹೋದರೆ ಪ್ರಜ್ಞೆ, ಕೇವಲ ಪ್ರಜ್ಞೆ, ಶುದ್ಧ ಪ್ರಜ್ಞೆ. ಅದನ್ನೇ ಅರಿವು ಹೇಳಿದ್ದೇವೆ. ಶುದ್ಧ ಪ್ರಜ್ಞೆ, ಅದಕ್ಕೆ ವೃತ್ತಿ ಇಲ್ಲ.
ನಾಮ ಇಲ್ಲ, ರೂಪ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಏನಿಲ್ಲ, ಸುಮ್ಮನೆ ಪ್ರಜ್ಞೆ. ಅಂದರೆ ಸುಮ್ಮನೆ ಪ್ರಜ್ಞೆ ಇರುವುದರಿಂದ ಅದರಲ್ಲಿ ನಾನು ನೀನು ಅದು ಇದು ಎಂದು ಯಾವ ವೃತ್ತಿ ಇಲ್ಲದಿರುವುದರಿಂದ ಅದು ಪ್ರಜ್ಞೆ ಇಲ್ಲ ಅನಿಸುತ್ತಾ ಇದೆ. ಅದು ಭ್ರಾಂತಿ. ನೋಡಿ, ಶುದ್ಧ ಪ್ರಜ್ಞೆಯನ್ನು ವೃತ್ತಿ ಇಲ್ಲದೆ ಇರುವುದರಿಂದ ಶುದ್ಧ ಪ್ರಜ್ಞೆಯನ್ನು ಏನು ತಿಳ್ಕೊಂಡಿದ್ದೀವಿ? ಪ್ರಜ್ಞೆ ಇಲ್ಲ ಎಂದು ತಿಳ್ಕೊಂಡಿದ್ದೀವಿ. ಅದು ದೊಡ್ಡ ತಪ್ಪಾಗ್ತಾ ಇದೆ. ಈ ತಪ್ಪೇ ಅಜ್ಞಾನ. ಈ ತಪ್ಪೇ ಅಜ್ಞಾನ. ಇದು ನಾಶ ಮಾಡ್ತಾ ಇದೆ. ಶುದ್ಧ ಪ್ರಜ್ಞೆಯನ್ನೇನು ಏನು ತಿಳ್ಕೊಂಡಿದ್ದೀವಿ? ಪ್ರಜ್ಞೆ ಇಲ್ಲ ಅಂದ್ಕೊಂಡಿದ್ದೀವಿ. ಎಚ್ಚರದಲ್ಲೇ ಪ್ರಜ್ಞೆ ಇದೆ ಅಂದ್ಕೊಂಡಿದ್ದೀವಿ. ಎಚ್ಚರದಲ್ಲಿ ಮನಸ್ಸಿದೆ, ವೃತ್ತಿ ಇದೆ, ಒಪ್ಕೊಳ್ತೀನಿ. ಎಚ್ಚರದಲ್ಲಿ ಮನಸ್ಸಿದೆ, ವೃತ್ತಿ ಇದೆ, ಪ್ರಜ್ಞೆ ಮಾತ್ರ ಮೊದಲಿನಿಂದ ಇದೆ. ಪ್ರಜ್ಞೆ ಹೊಸದಾಗಿ ಬರುತ್ತಾ ಇಲ್ಲ. ನೋಡಿ, ಜಾಗ್ರತ್ತಿನಲ್ಲಿ ಪ್ರಜ್ಞೆ ಹೊಸದಾಗಿ ಬರುತ್ತಾ ಇಲ್ಲ. ಆ ಪ್ರಜ್ಞೆ ಮೊದಲೇ ಇತ್ತು, ಅದೇ ಸುಷುಪ್ತಿ. ಪ್ರಜ್ಞೆ ಜಾಗ್ರತ್ತಿನಲ್ಲಿ ಏನಿದೆಯೋ, ಪ್ರಜ್ಞೆ ಅಂದರೆ ಅರಿವು. ನೀವು ಪ್ರಜ್ಞೆ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ನನಗೆ ಗೊತ್ತಿರುವಷ್ಟು ಹೇಳ್ತೀನಿ. ಪ್ರಜ್ಞೆ ಅಂದರೆ ನಾನು ಅರಿವು ಎಂದು ತಿಳ್ಕೊಂಡೆ. ನೀವು ಕನ್ನಡಿಗರು ಏನೇನು ಹೇಳಿದರೆ ತಪ್ಪು ತಿಳ್ಬೇಕು ಬಿಡಿ. ಪ್ರಜ್ಞೆ ಅಂದರೆ ಅರಿವು ಎಂದು ಇಟ್ಕೊಂಡೆ. ಅದರಿಂದ ಅರಿವು ಇದೆ ನೋಡಿ. ಆ ಅರಿವೇ ಪ್ರಪಂಚ, ನಾಮರೂಪ, ನಾನು ನೀನು, ವೃತ್ತಿಗಳು, ಮನಸ್ಸೆಲ್ಲ ಬಿಟ್ಟು ನೋಡಿ, ಸಿನಿಮಾ ಟಿ ವಿಯಲ್ಲಿ ಪಿಕ್ಚರ್ಗಳೆಲ್ಲ, ಚಿತ್ರಗಳೆಲ್ಲ, ಬಣ್ಣಗಳೆಲ್ಲ ಹೋದಾಗ ಪ್ರಜ್ಞೆ ಮಾತ್ರ ಉಳಿಯುತ್ತದೆ. ಕರೆಂಟ್ ಹೋದರೆ ಏನು ತೋರಿಸುತ್ತದೆ? ಕೇವಲ ಬಿಳಿ 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 ಬೆಳಕು ಮಾತ್ರ ತೋರ್ತದೆ. ಟಿ ವಿ ಸ್ಕ್ರೀನ್ ಮೇಲೆ, ಟಿ ವಿ ಅದರೇನು ಹೇಳ್ತಾರೆ, ಪದರ ಮೇಲೆ, ಆ ಟಿ ವಿ ಪರದ ಮೇಲೆ ಕೇವಲ ಬೆಳಕು ಮಾತ್ರ ತೋರ್ತದೆ ಅಷ್ಟೇ. ಯಾವ ಬಣ್ಣ ಇಲ್ಲ, ಯಾವ ಆಕಾರ ಇಲ್ಲ. ಆದರೆ ಬಣ್ಣಗಳು, ಆಕಾರಗಳು ತೋರುವಾಗ ಬೆಳಕು ಹೋಗ್ತದೆ. ಬೆಳಕಿನಲ್ಲಿ ಬಣ್ಣಗಳು, ಆಕಾರಗಳು ತೋರ್ತವೆ. ಬಣ್ಣಗಳು ಆಕಾದರೂ ನಿಂತು ಹೋದರೂ ಬೆಳಕು ಹೋಗಲ್ಲ. ಹಾಗೆ ಆ ಬೆಳಕೆ ಸುಷುಪ್ತಿ. ಹಾಗೆ ಅದು ಎಚ್ಚರ ಇರುವಾಗಲೂ ಇದೆ. ಅದು ನೋಡಿ, ಪ್ರಜ್ಞೆಯೇ ಸುಷುಪ್ತಿ, ಶುದ್ಧ ಪ್ರಜ್ಞಾ, ಅದೇ ಶುದ್ಧ ಅರಿವು. ಪ್ರಜ್ಞಾನಂ ಬ್ರಹ್ಮ ಹೇಳ್ತದೆ ನೋಡಿ. ಅದು ಎಚ್ಚರದಲ್ಲಿ ಏನಾಗ್ತದೆ? ಆ ಪ್ರಜ್ಞದಲ್ಲೇ ನಾಮರೂಪಗಳು ತೋರ್ಕೊಳ್ತವೆ. ಪ್ರಜ್ಞೆ ಮಾತ್ರ ಹೋಗಲ್ಲ, ಪ್ರಜ್ಞೆ ಹೊಸದಾಗಿ ಬರಲ್ಲ. ಆ ಪ್ರಜ್ಞೆಯೇ ಎಚ್ಚರ ದೃಷ್ಟಿಯಲ್ಲಿ ಮನಸ್ಸಿದೆ. ಈ ಮನಸ್ಸಿನಿಂದ ನೋಡುವಾಗ ಸುಷುಪ್ತಿ ಏನನಿಸುತ್ತದೆ? ಏನು ಪ್ರಜ್ಞೆ ಇಲ್ಲ ಅನಿಸುತ್ತದೆ. ಅಂದರೆ ಏನು? ಮನಸ್ಸಿಲ್ಲದಿರುವುದರಿಂದ ಸುಷುಪ್ತಿಯನ್ನು ಪ್ರಜ್ಞವಿಲ್ಲ ಎಂದು ತಿಳ್ಕೊಂಡು ಬಿಟ್ಟರು. ಅದು ಜಾಗ್ರತ್ ದೃಷ್ಟಿ ಮಾಡುವ ದೊಡ್ಡ ತಪ್ಪು. ಜಾಗ್ರತ್ ದೃಷ್ಟಿ ಮಾಡುತ್ತಿದೆ ಈ ತಪ್ಪು. ನೋಡಿದ್ದೀರಾ? ಜಾಗ್ರತ್ತಿನಲ್ಲಿ ನಾಮರೂಪಗಳು ಹೋಗುತ್ತವೆ. ನಾಮರೂಪಗಳೆಲ್ಲ ಅಳಿಸಿಬಿಟ್ಟರೆ ಏನು ಉಳಿಯುತ್ತದೆ? ಶುದ್ಧ ಪ್ರಜ್ಞೆ. ಶುದ್ಧ ಪ್ರಜ್ಞೆಯಲ್ಲಿ ತಿಳಿಯುವವನು, ತಿಳಿಯಲ್ಪಡುವವನು, ಜ್ಞಾತೃ ಜ್ಞೇಯ ಏನಿಲ್ಲ. ಅದಕ್ಕೋಸ್ಕರ ಏನು ಹೇಳೋಕ್ಕಾಗಲ್ಲ. ದೇಶ ಇಲ್ಲ, ಕಾಲ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ನಾನೆಂಬ ವೃತ್ತಿ ಇಲ್ಲ. ಸುಮ್ಮನೆ ಅರಿವು. ಅರಿವು ಎಲ್ಲ ಅರಿವಾಗುವುದರಿಂದ ಏನೂ ಗೊತ್ತಾಗ್ತಾ ಇಲ್ಲ. ಏನೂ ಗೊತ್ತಾಗ್ತಾ ಇಲ್ಲ ಅಂದರೆ ಏನು? ವೃತ್ತಿ ಇಲ್ಲ ಎಂದರ್ಥ. ನಮಗೆ ಗೊತ್ತಾಗುವುದೆಲ್ಲ ವೃತ್ತಿ ಇಲ್ಲ ಅಷ್ಟೇ. ಅರಿವಿದೆ. ಅರಿವಿಲ್ಲ ಎಂದು ಹೇಳೋಕ್ಕಾಗಲ್ಲ. ಅರಿವಿದೆ, ವೃತ್ತಿ ಇಲ್ಲ. ಆ ಅರಿವಿನಲ್ಲೇ ವೃತ್ತಿ ಬರುತ್ತದೆ. ಜಾಗೃತ ವೃತ್ತಿ ಬರುತ್ತದೆ, ಜಾಗೃತ ವೃತ್ತಿ ಮುಳುಗುತ್ತದೆ. ಜಾಗೃತ ವೃತ್ತಿ ಬರುತ್ತದೆ, ಜಾಗೃತ ವೃತ್ತಿ ಮುಳುಗುತ್ತದೆ. ಅರಿವು ಮಾತ್ರ ಹೊಸದಾಗಿ ಬರಲ್ಲ, ಬಿಟ್ಟು ಹೋಗಲ್ಲ. ಅರಿವು ಹೊಸದಾಗಿ ಬರಲ್ಲ, ಬಿಟ್ಟು ಹೋಗಲ್ಲ. ಪ್ರಜ್ಞೆ ಬರುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ಅದು ನೋಡಿ, ಅದು ಸುಷುಪ್ತಿ. ಆಯಿತಾ? ಈ ಎಚ್ಚರದ ಅರಿವಿನಲ್ಲಿ ಏನೇನು ಬಿಟ್ಟು ಹೋಗತಕ್ಕದ್ದೋ ವೃತ್ತಿ ಅದು ಹೋಗ್ತದೆ. ಮನಸ್ಸಿನ ವೃತ್ತಿ ಬಿಟ್ಟು ಹೋಗ್ತದೆ, ಮುಳುಗಿ ಹೋಗ್ತದೆ. ಹೇಗೆ ಹೇಳಿ ಪರವಾಗಿಲ್ಲ. ಅರಿವು ಬಿಟ್ಟು ಹೋಗ್ತದೆ ಅಂದರೆ ಅರಿವಿನಲ್ಲಿ ತೋರಲ್ಲ ಅಷ್ಟೇ. ಬಿಟ್ಟು ಹೋಗ್ತದೆ ಅಂದರೆ ಹೊರಗೆ ಹೋಗುತ್ತದೆ ಅಂದೆಲ್ಲ. ಹೊರಗೆ ಅಂದರೆ ಎಲ್ಲಿ ಜಾಗನೇ ಇಲ್ಲವಲ್ಲ ಹೋಗೋದಕ್ಕೆ, ಎಲ್ಲಿ ಹೋಗಬೇಕು? ಅದು ಇದೆಲ್ಲ ಭಾಷೆ. ಬಿಟ್ಟು ಹೋಗ್ತದೆ ಅಂದರೆ ಹೊರಗೆ ಹೋಗುತ್ತದೆ ಅಂದರೆ ಮುಳುಗಿ ಹೋಗುತ್ತದೆ ಹೇಳು, ಬಿಟ್ಟು ಹೋಗುತ್ತದೆ ಹೇಳು. ಈ ಎರಡು ಬಿಟ್ಟು ಹೋಯಿತೋ ಮುಳುಗಿ ಹೋಯಿತೋ ಯಾರೂ ನೋಡಲಿಲ್ಲ. ನೋಡಿ, ಎಚ್ಚರ ಪ್ರಪಂಚ, ಎಚ್ಚರದ ನಾಮರೂಪ ನಮ್ಮ ಅರಿವಿನಿಂದ ಹೊರಗೆ ಹೋಯ್ತಾ? ಯಾರೂ ನೋಡಲಿಲ್ಲ. ತನ್ನಲ್ಲೇ ಮುಳುಗಿ ಹೋಯ್ತಾ? ಅದು ನೋಡಲಿಲ್ಲ. ನೀವು ನೋಡಿದ್ದೀರಾ? ನಿಮ್ಮಲ್ಲೇ ಮುಳುಗಿ ಹೋಗುವುದು ನೋಡಿದ್ದೀರಾ? ನೋಡಲಿಲ್ಲ. ಹೊರಗೆ ಹೋಗುತ್ತಿದ್ದು ನೋಡಿದ್ದೀರಾ? ನೋಡಲಿಲ್ಲ. మరి ಏನು ನೋಡಿದ್ದೀರಿ? ನಿಮ್ಮ ಅನುಭವದಲ್ಲಿ ಇಲ್ಲ. ಇದು ಮಾತ್ರ ಗೊತ್ತು ಅಷ್ಟೇ ಹೇಳಿದ್ದು. ಅನುಭವದಲ್ಲಿಲ್ಲ ಅಷ್ಟೇ. ಪ್ರಜ್ಞೆ ಎಂಬುದು ಒಂದು ಅನುಭವ ಇದೆ, ಅದರಲ್ಲಿ ವೃತ್ತಿಗಳಿಲ್ಲ.
ಆ ವೃತ್ತಿಗಳು ಇಲ್ಲದ್ದನ್ನು ನೋಡಿ ಅದರಲ್ಲೇ ಮುಳುಗಿ ಹೋಯಿತೋ ಅಥವಾ ಬಿಟ್ಟು ಹೋಯಿತೋ ಎಂದು ಹೇಳಿದ್ದೀವಿ. ಬಿಟ್ಟು ಹೋಯಿತು, ಮುಳುಗಿ ಹೋಯಿತು ಪ್ರಕ್ರಿಯೆ. ಅನುಭವವೇನು ಹೇಳ್ತಾ ಇದೆ? ಇಲ್ಲ, ಅಷ್ಟೇ. ಪ್ರಜ್ಞೆ ಮಾತ್ರ ಇದೆ, ಪ್ರಪಂಚವಿಲ್ಲ, ಅಷ್ಟೇ. ನೋಡಿ, ಅನುಭವ ನೋಡಿ, ಹೇಳುವ ಪ್ರಕ್ರಿಯೆ ನೋಡಿ. ಇವರು ಹೇಳ್ತಾರೆ ಹೇಳುವುದೇ ವೇದಾಂತ ಅಂದ್ಕೊಳ್ತಾರೆ. ಹೇಳುವ ಬಗೆ ಅಪ್ಪ, ಅದು ಪ್ರಕ್ರಿಯೆ. ಜನರು ಈ ಹೇಳುವ ಬಗೆ ಇಟ್ಕೊಂಡು ವಾದಿಸ್ತಾರೆ. ಅವರು ಹಾಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ, ವಾದಿಸ್ತಾ ಇದೇ ವೇದಾಂತ. ವಾದಿಸುವುದು ವೇದಾಂತ ಅಲ್ಲ. ಈ ವಾದನ ಎಲ್ಲ ಒಂದು ಅನುಭವವನ್ನು ಎತ್ತಿ ತೋರಿಸ್ತಾ ಇದೆ, ಅದೇ ವೇದಾಂತ. ಆ ಅನುಭವವೇ ವೇದಾಂತ. ಅನುಭವವೇ ವೇದಾಂತ. ಈ ವಾದಿಸುವುದೆಲ್ಲ ತರ್ಕ. ಬಾಯಿ ದೊಡ್ಡದು, ಅದರಿಂದ ನನ್ನಂಥವನಿಗೆ ಬಾಯಿದೇ ದೊಡ್ಡದು, ಏನೇನೋ ಮಾತಾಡ್ತೀನಿ, ಅದರಿಂದ ಏನೇ ಹೇಳಿಬಿಡ್ತದೆ. ಆದ್ದರಿಂದ ಮನಸ್ಸು ಹೇಳಿದ್ದೆಲ್ಲ ಅದು ಕಲ್ಪನಾ, ಏನೇನೋ ಹೇಳ್ತಾ ಇದೆ. ಆದ್ದರಿಂದ ಜಾಗ್ರತ್ತು ತೋರುಕೊಂಡಿದ್ದು ಅರಿವಿನಲ್ಲೇ. ಯಾವ ಅರಿವಿಕೆ ತೋರುಕೊಂಡಿತೋ ಆ ಅರಿವು ಮಾತ್ರ ಉಳಿಯುತ್ತದೆ, ತೋರಿಕೆ ಬಿಟ್ಟು. ತೋರಿಕೆ ಇಲ್ಲ, ಇಷ್ಟು ಮಾತ್ರ ಹೇಳ್ತೀವಿ. ತೋರಿಕೆ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಹೋಯ್ತಾ, ಮುಳುಗಿ ಹೋಯ್ತಾ, ತೋರಿಕೆ ಇಲ್ಲ, ಅರಿವು ಮಾತ್ರ ಇದೆ. ಅದೇ ಅರಿವಿನಲ್ಲಿ ಪ್ರಪಂಚ ತೋರ್ತದೆ, ಅದೇ ಅರಿವಿನಲ್ಲಿ ಪ್ರಪಂಚ ಬಿಡುತ್ತದೆ. ಪ್ರಜ್ಞೆ ಮಾತ್ರ ಇರುತ್ತದೆ. ಹಾಗೆ ನೋಡಿ, ಪ್ರಜ್ಞೆ ಇರುತ್ತದೆ, ಪ್ರಪಂಚ ತೋರ್ತದೆ ಪ್ರಜ್ಞೆಯಲ್ಲಿ, ಪ್ರಪಂಚ ಬಿಡುತ್ತದೆ ಪ್ರಜ್ಞೆಯಲ್ಲೇ. ಪ್ರಪಂಚವಿಲ್ಲ ಎಂಬುದು ಪ್ರಜ್ಞೆ ಇದ್ದರೆ ಗೊತ್ತಾಗ್ತದೆ. ಸುಷುಪ್ತಿಯಲ್ಲಿ ಪ್ರಪಂಚವಿರಲಿಲ್ಲ, ಹೇಗೆ ಗೊತ್ತು? ಪ್ರಜ್ಞೆಯಿಂದಲೇ. ಪ್ರಜ್ಞೆ ಇಲ್ಲದಿದ್ದರೆ ಸುಷುಪ್ತಿ ಪ್ರಪಂಚವಿಲ್ಲ ಎಂಬುದು ಗೊತ್ತಾಗಬಾರದಿತ್ತು. ಪ್ರಪಂಚ ಇಲ್ಲ ಎಂಬುದು ಗೊತ್ತಾಗುತ್ತಿರಲಿಲ್ಲ. ಎಚ್ಚರಕ್ಕೆ ಬಂದಾಗ ಈಗೆಲ್ಲ ಪ್ರಪಂಚ ನೋಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ಇದು ಇಷ್ಟೊತ್ತು ಇರಲಿಲ್ಲವಲ್ಲ. ಈ ನಾನೆಂಬ ಬುದ್ಧಿ ಇಲ್ಲ. ನಾನೆಂಬ ಬುದ್ಧಿ ಇಲ್ಲ ಯಾರಿಗೆ? ಆ ಅನುಭವ ನಿಮ್ಮ ನಿಜವಾದ ನೀನು. ಈ ನಾನೆಂಬ ಬುದ್ಧಿ ಇಲ್ಲದೇ ಇದ್ದೇ ಸುಷುಪ್ತಿ ಹೇಳಿದ್ದೀವಲ್ಲ, ಅದು ನೀನೇ, ಅದು ನಿಜವಾದ ನೀನು. ಅಲ್ಲಿ ಈ ನಾನೆಂಬ ಬುದ್ಧಿ ಬಿಟ್ಟು ತಾನಿದ್ದಾನೆ. ಅದಕ್ಕೆ ಯಾವ ಹೆಸರಿಡಬೇಕೋ ಗೊತ್ತಾಗಲ್ಲ. ಈ ನಾನು ಬುದ್ಧಿ ಬಿಟ್ಟು ಹೋಯಿತು, ಪ್ರಪಂಚ ಇಲ್ಲ, ಆದರೆ ಇದ್ದೆ. ಅದು ಯಾರು? ಅದು ವ್ಯಕ್ತಿ ಅಲ್ಲ, ಪ್ರಪಂಚ ಅಲ್ಲ, ನಾಮ ಅಲ್ಲ, ರೂಪ ಅಲ್ಲ, ಮನಸ್ಸಿಲ್ಲ, ಇಂದ್ರಿಯವಲ್ಲ, ದೇಶ ಇಲ್ಲ, ಕಾಲ ಇಲ್ಲ, ಏನಿಲ್ಲ. ಇರುವು ಮಾತ್ರ ಸ್ವತಃ ಸಿದ್ಧ. ಅದಕ್ಕೆ ಯಾವ ಹೆಸರು ಇಡೋಕ್ಕಾಗಲ್ಲ. ಅದು ಪ್ರಜ್ಞೆ, ಅನಂತ ಪ್ರಜ್ಞೆ, ಅಖಂಡ ಪ್ರಜ್ಞೆ. ಎಲ್ಲ ಪ್ರಜ್ಞೆವೇ ಪ್ರಜ್ಞೆ. ಎಲ್ಲ ಬೆಳಕೆ ಬೆಳಕು, ಕತ್ತಲನೇ ಇಲ್ಲ. ಎಲ್ಲ ಬೆಳಕೆ ಇದ್ದರೆ ಬೆಳಕು ಅನ್ನುವುದು ಗೊತ್ತಾಗಲ್ಲ. ಸೂರ್ಯನಿಗೆ ಬೆಳಕು ಅಂದರೆ ಗೊತ್ತಾ? ಸೂರ್ಯನಿಗೆ ಹೋಗಿ ಹೇಳು, ಬಾ ನೀವು ಎಷ್ಟು ಚೆನ್ನಾಗಿದ್ದೀರಿ, ಬೆಳಕು ಎಂದು ಕೊಟ್ಟು ನೀವು ಬೆಳಕು ತಂದಿದ್ದೀರಿ. ಸೂರ್ಯನು ಬಂದಾಗ ಸೂರ್ಯನೇ ನಿಮಗೆ ನಮಸ್ಕಾರ, ದೇವನೇ ನೀವು ಬೆಳಕು ತಂದಿದ್ದೀರಿ ಎಂದು ಸೂರ್ಯ ಹೇಳ್ತಾನೆ. ನಾನು ಏನು ತಂದಿದ್ದೆ? ಬೆಳಕು ಎಂದು ಹೇಳ್ತಾರೆ. ಬೆಳಕಂದರೆ ಏನು ಎಂದು ಹೇಳ್ತಾನೆ ಸೂರ್ಯ. ಕೇಳ್ತಾನೆ. ಜೋಪಾನವಾಗಿರಿ, ನೀವು ಸೂರ್ಯನ ಜೊತೆಗೆ ಮಾತಾಡುವಾಗಿರಿ, ಅವ್ರು ಇದೇ ಕೇಳ್ತಾನೆ. ನೀವು ಬೆಳಕು ತಂದಿದ್ರಿ, ಒಳ್ಳೆಯದು ಅಂತ ಅವ್ರು ಹೇಳ್ತಾರೆ. ನಾನೇನು ತಂದಿದ್ದೆ ಹೇಳು. ಬೆಳಕು ಹೇಳ್ತಾರೆ. ಅಂದರೆ ಏನು? ಬೆಳಕಂದರೆ ಏನು? ನೀನೇ. ನಾನೇನು ತಂದಿಲ್ಲವಲ್ಲ, ನಾನಿದ್ದೇನೆ ಅಷ್ಟೇ. ನಾನೇನು ತಂದಿಲ್ಲ, ನಾನಿದ್ದೇನೆ. ನೀವು ಬೆಳಕು ಅಂದರೆ ಬೆಳಕಂದರೆ ನಾನಿರುವುದು ಎಂದಿಗೂ ಇದ್ದೇನೆ. ನಾನು ಇಲ್ಲದೆ ಇರುವುದು ಯಾವಾಗ ಹೇಳಿ? ನಾನು ಬೆಳಕು ಇಲ್ಲದೆ, ನೀವು ಬೆಳಕು ಹೇಳ್ತೀರಾ? ಬೆಳಕಂದರೆ ನಾನೇನಾ? ಮತ್ತು ನನಗೆ ಬೆಳಕಿಂದ ಏಕೆ ಹೇಳ್ತಾ ಇದ್ದೀರಿ? ಎಲ್ಲರೂ ಹಾಗೆ ಹೇಳ್ತಾರೆ. ನಮ್ಮ ಊರಿನಲ್ಲೆಲ್ಲ ಸೂರ್ಯ ಅಂದರೆ ಬೆಳಕೆ ಹೇಳ್ತಾರೆ ಅಂದು. ನಾನೇ. ಸೂರ್ಯನ ಹೇಳ್ತಾನೆ ನಾನೇ ಅಷ್ಟೇ. ನಾನೇನು ತಂದಿಲ್ಲ, ನಾನಿರುವುದೇ ಹೀಗೆ. ನೀವೇನೋ ತಂದಿದ್ದೆ ಅಂದರೆ ನಾನೇನು ತಂದಿದ್ದೆ? ನಾನೇನು ಹಿಡ್ಕೊಂಡಿಲ್ಲ, ನೋಡಿ ಕೈಯಲ್ಲೇನಿಲ್ಲ, ಈ ಮುಷ್ಟಿಯಲ್ಲಿಲ್ಲ. ನನ್ನ ಜೇಬುಗಳ ಬೇಕಂದರೆ ನೀವು ಜೇಬುಗಳು ನೋಡ್ಕೊಳ್ಳಬಹುದು. ಸೂರ್ಯನಿಗೆ ಒಂದು ಜೇಬು ಇಟ್ಕೊಳ್ತಾನೆ, ಪ್ಯಾಂಟ್ ಜೇಬು, ಶರ್ಟ್ ಜೇಬು, ಅಥವಾ ಒಂದು ಬ್ಯಾಗ್ ಇಟ್ಕೊಳ್ತಾನೆ. ಕೇಳು, ಅವ್ರ ಬ್ಯಾಗೆಲ್ಲ ಹುಡುಕಿ ಬಾ, ಏನಿಲ್ಲ, ಅವ್ರು ಏನು ತಂದಿಲ್ಲ. ನೀವೇನು ತಂದಿದ್ದೀರಿ ಅಂದರೆ ನಾನು. ಅದರಿಂದ ಸೂರ್ಯನ ಏನೋ ತಂದ ಅದೇನಿಲ್ಲ. ಏಕೆಂದರೆ ಸೂರ್ಯನು ಬರುವುದೂ ಇಲ್ಲ, ಹೋಗುವುದಿಲ್ಲ. ಸೂರ್ಯ ಎಂದಿಗೂ ಇರುತ್ತಾನೆ. ಯಾವುದು ಎಂದಿಗೂ ಇರುತ್ತದೋ ಅದು ಬರುವುದು, ಇರುವುದು, ಹೋಗುವುದು ಏನಿಲ್ಲಪ್ಪ, ಅರ್ಥ ಇಲ್ಲ. ಆದ್ದರಿಂದ ಜಾಗ್ರತ್ತೆಂಬುದು ಅರಿವಿನಲ್ಲಿ ತೋರ್ತದೆ, ಸುಷುಪ್ತಿ ಎಂಬುದು ತಾನರಿವು. ಎಲ್ಲವೂ ಅರಿವೇ ಆಗುವುದರಿಂದ ಅಲ್ಲಿ ತಿಳಿಯುವುದು, ತಿಳಿಯಲ್ಪಡುವುದೆನ್ನುವ ಇದು ನೋಡಿ ಮುಖ್ಯ. ಏನಂದರೆ ಜಾಗ್ರತ್ತಂದರೆ ಏನಂದರೆ ತಿಳಿಯುವುದು, ತಿಳಿಯಲ್ಪಡುವುದು ಎಂದು ಪರಿಮಿತ ಜ್ಞಾನ. ಇದು ಗೊತ್ತಾಗ್ತಾ ಇದೆ. ಇದು 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 ಅದು ನಾನು, ಅದು ಇದು ನಾನು ಎಂಬುವುದು ಒಂದೊಂದು ವೃತ್ತಿ. ವೃತ್ತಿ ಎಂದರೇನು? ಪರಿಮಿತ ಜ್ಞಾನಕ್ಕೆ ವೃತ್ತಿ ಹೇಳ್ತೀವಿ, ಅನಂತ ಜ್ಞಾನಕ್ಕೆ ವೃತ್ತಿ ಇಲ್ಲ. ಸುಷುಪ್ತಿ ಅನಂತ ಜ್ಞಾನ, ಎಚ್ಚರವು ಪರಿಮಿತ ಜ್ಞಾನ, ಅಷ್ಟೇ ವ್ಯತ್ಯಾಸ. ಪರಿಮಿತ ಜ್ಞಾನ ಅಂದರೇನು? ಒಂದೊಂದು ಇದು 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 ಒಂದಾನೊಂದು ವಿಷಯದ ಜ್ಞಾನ. ಒಂದಾನೊಂದು ವಿಷಯದ ಜ್ಞಾನ
ಜಾಗ್ರತ್ತು ಅದೇ ಪರಿಮಿತ ಜ್ಞಾನ, ಒಂದಾನೊಂದು ವಿಷಯದ ಜ್ಞಾನ. ಸುಷುಪ್ತಿ ಒಂದಾನೊಂದು ಎಷ್ಟು ಏನು ಯಾವುದು ಎಂದಿಲ್ಲ, ಎಲ್ಲವೂ ಜ್ಞಾನ ಸ್ವರೂಪ. ಅದರಿಂದ ಏನು ಅಳತೆ ಗೊತ್ತಾಗ್ತಾ ಇಲ್ಲ. ಜಾಗ್ರತ್ತಂದರೆ ಅಳತೆ ಇರುವ ಜ್ಞಾನ, ಸುಷುಪ್ತಿ ಅಂದರೆ ಅಳತೆ ಇಲ್ಲದ ಪ್ರಜ್ಞೆ. ಇದು ಅಳತೆ ಪ್ರಜ್ಞೆ, ಅಳತೆ ಇಲ್ಲದ ಪ್ರಜ್ಞೆ. ಹೀಗೆ ತಿಳ್ಕೊಂಡೆ, ನಿಮಗೆ ಅರ್ಥವಾಗ್ತದೆ. ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕಾದರೆ, ಜಾಗ್ರತ್ತಂದರೆ ಅಳತೆ ರೂಪ ಜ್ಞಾನ, ಅಳತೆ ರೂಪ ಅರಿವು ಪ್ರಜ್ಞೆ. ಸುಷುಪ್ತಿ ಅಂದರೆ ಅಳತೆ ಇಲ್ಲದ ಪ್ರಜ್ಞೆ. ಸುಷುಪ್ತಿ ನಮಗೆ ಏನಿಲ್ಲ ಅನಿಸುತ್ತದೆ. ಏಕೆ? ಏನಿಲ್ಲ ಅಂದರೆ ಅಳತೆ ಇಲ್ಲ, ಏನಿಲ್ಲ ಅಂದರೆ ಅರಿವೇ ಇಲ್ಲ ಎಂದು ಅರ್ಥ ಅಲ್ಲ, ಪ್ರಜ್ಞೆ ಇಲ್ಲ ಎಂದು ಅರ್ಥವಲ್ಲ, ಅಳತೆ ಇಲ್ಲ. ನಾನು ಹೇಳಿದೆ ಎಂದು ಒಪ್ಪಬೇಡಿ, ನಿಮ್ಮ ಅನುಭವ ನೋಡಿ. ಸುಷುಪ್ತಿಯಲ್ಲಿ ಅರಿವಿಲ್ಲವಾ? ಇಲ್ಲದಿದ್ದರೆ ನೀವು ಎಚ್ಚರಕ್ಕೆ ಬಂದಾಗ ನನಗಿದೇನು ಈ ಪ್ರಪಂಚ ಏನು ಗೊತ್ತಿಲ್ಲ, ಅಲ್ಲಿ ಏನಿರಲಿಲ್ಲ ಎಂದು ಹೇಗೆ ಗೊತ್ತಾಯಿತು? ಅಳತೆ ಇಲ್ಲ ಅಷ್ಟೇ. ಅಳತೆ ಇಲ್ಲದ ಎಲ್ಲ ತಾನೇ ತಾನು, ಒಂದೇ ಒಂದು, ಎಲ್ಲವೂ ತಾನೇ, ಎಲ್ಲವೂ ತಾನೇ. ಅದು ಇದು ಅಷ್ಟು ಇಷ್ಟು ಇದು ಏನು ವ್ಯತ್ಯಾಸ ಇರುವುದಿಲ್ಲ. ಅಳತೆಗಳಿಲ್ಲ, ಅದರಿಂದ ಏನು ವೃತ್ತಿ ಇರ್ತ. ವೃತ್ತಿ ಅಳತೆಯನ್ನೇ ಹೇಳ್ತದೆ. ಎಲ್ಲ ಮನಸ್ಸಿನ ವೃತ್ತಿಗಳು ಅಳತೆಯನ್ನು ಅಂದರೆ ಇಷ್ಟು 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 ನಾನು ಇಷ್ಟು ಇದು ಇಷ್ಟು ಹೇಳ್ತದೆ. ಯಾವ ಅಳತೆ ಇಲ್ಲ ಅಂದರೇನು? ಏನೂ ಹೇಳೋಕ್ಕಾಗಲ್ಲ, ವೃತ್ತೇ ಇಲ್ಲ. ಸುಷುಪ್ತಿಯಲ್ಲಿ ವೃತ್ತೇ ಇಲ್ಲ, ಏನೂ ಹೇಳೋಕ್ಕಾಗಲ್ಲ. ಅಂದರೆ ಜಾಗ್ರತ್ತಿನಲ್ಲಿರುವ ಪ್ರಜ್ಞೆಗೆ ಅಳತೆಗಳಿದ್ದರೆ ಜಾಗ್ರತ್ತು, ಅಳತೆಗಳನ್ನೆಲ್ಲ ಅಳಿಸಿಬಿಟ್ಟರೆ ಶುದ್ಧ ಪ್ರಜ್ಞೆ. ಶುದ್ಧ ಅಂದ್ರೇನು? ಅಳತೆ ಇಲ್ಲದ ಪ್ರಜ್ಞೆ. ಅದಕ್ಕೋಸ್ಕರ ಸುಷುಪ್ತಿ ಏನು ಗೊತ್ತಾಗಲ್ಲ, ಏನು ವೃತ್ತೇ ಇಲ್ಲ. ಎಷ್ಟು ಅಷ್ಟು ನಾನು ನೀನು ಇದು ಅದು ಏನಿಲ್ಲ, ಅಲ್ಲಿ ಇಲ್ಲಿ ಆಗ ಈಗ ಏನಿಲ್ಲ, ಸುಮ್ಮನೆ ಇರುವುದು, ತಾನೇ ತಾನೇ ಇರುವುದು, ಎಲ್ಲ ಇರುವುದು, ಅಖಂಡ ಅನಂತವಾಗಿರುವುದು. ಅರಿವಿದೆ, ಪ್ರಜ್ಞೆ ಅರಿವಿದೆ, ಆದರೆ ಅಳತೆ ಇಲ್ಲ. ಗೊತ್ತಾಯ್ತಾ? ಅರಿವಿದೆ, మరి ಅರಿವಿದೆ ಅಂದರೆ ಅರಿವಿದೆ, ಬಟ್ ಅಳತೆ ಇಲ್ಲ. ಅದಕ್ಕೋಸ್ಕರ ಏನು ಗೊತ್ತಾಗ್ತದೆ? ಅಳತೆ ಬಂದಾಗ ಹೇಳ್ತೀವಿ, ಓ ಅಯ್ಯೋ ಅದಿಷ್ಟಿತ್ತು, ಏನಿಲ್ಲ ಏನಿಲ್ಲ ಅಂದರೆ ಈ ಅಳತೆ ಇಲ್ಲ. ಜಾಗ್ರತ್ತಿನಲ್ಲಿ ಅಳತೆಗಳಿವೆ, ಎಲ್ಲ ಪದಾರ್ಥಗಳು ಅಳತೆನೇ. ಅರಿವಿನ ಅಳತೆ ಅಂದರೆ ಅಳತೆ ರೂಪ ಅರಿವೇ ಜಾಗ್ರತ ಪ್ರಪಂಚ. ಪ್ರತಿಯೊಂದು ವೃತ್ತಿ, ಪ್ರತಿಯೊಂದು ಅದು ಇದು ಅಲ್ಲಿ ಇಲ್ಲಿ ಹಾಗೆ ಹೀಗೆ, ಇದೆಲ್ಲ ವೃತ್ತಿಗಳೇ, ಇದೆಲ್ಲ ವೃತ್ತಿಗಳೇ. ವೃತ್ತಿಗಳಂದರೆ ಅಳತೆಯಿಂದ ತಿಳಿಯುವ ಅರಿವು. ಅದೇ ಪ್ರಜ್ಞಾ, ಅದೇ ಪ್ರಜ್ಞಾ ಅಳತೆಗಣ್ಣು ತಾಳುತ್ತದೆ. ನಾನೆಂಬುದು ಒಂದು ಅಳತೆ, ನೀನು ಎಂಬುದು ಒಂದು ಅಳತೆ, ಇದು ಎಂಬುದು ಅಳತೆ. ಅದೇ ಅರಿವು ಅಳತೆಗಳನ್ನು ಪಡ್ಕೊಳ್ತಾ ಇದೆ. ಅದರಿಂದ ಒಂದೊಂದು ತಿಳ್ಕೊಳ್ತೀವಿ ಹೊರತು ಒಟ್ಟು ತಿಳಿಯೋಕ್ಕಾಗಲ್ಲ. ಜಾಗ್ರತ್ತು ಒಟ್ಟೇಕೆ ತಿಳಿಯೋಕ್ಕಾಗಲ್ಲ ಅಂದರೆ, ಜಾಗ್ರತ್ತಂದರೆ ಅನೇಕ ಅಳತೆಗಳು, ಅನೇಕ ಅಳತೆಗಳನ್ನು ಒಟ್ಟಾಗಿ ಹೇಗೆ ತಿಳಿಯುತ್ತೇವೆ? ಅನೇಕ ಅಳತೆಗಳಿದ್ದರೆ ಒಂದು 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 ನಂತರ ಇನ್ನೊಂದು, ಮತ್ತೆ ಇನ್ನೊಂದು, ಮತ್ತೆ ಇನ್ನೊಂದು, ಮತ್ತೆ ಹಾಗೆ ತಿಳಿಯಬೇಕಾಗ್ತದೆ. ಒಂದು ಒಂದು ಸ್ವಲ್ಪ 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 ಮಾಡುವುದೇ ಅಳತೆ. ಅಳತೆ ಅಂದರೆ ಸ್ವಲ್ಪ ಪರಿಮಾಣ, ಇಷ್ಟು 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 ಎನ್ನುವುದು. ಪ್ರಪಂಚವೆಲ್ಲ ಅಷ್ಟೇ, ಇಡೀ ಜಾಗ್ರತ್ತು ಅಷ್ಟೇ. ಅಷ್ಟು ಇಷ್ಟು ಎಂಬುವುದು ಅಳತೆಗಳೆಲ್ಲ ಮುಗಿಸಿಬಿಟ್ಟಿದ್ದೀವಿ, ಎಲ್ಲವೂ ಒಟ್ಟಿಗೆ ನೋಡಿಬಿಟ್ಟಿದ್ದೀವಿ. ಅಂದರೆ ನಾನು ನೀನು ಇದು ಅದು ಎಲ್ಲವೂ ಒಟ್ಟೆ, ಅಳತೆನೇ ಇಲ್ಲ. ಸುಷುಪ್ತಿ, ಸುಷುಪ್ತಿ ಆಯಿತು. ಅರಿವು ಪ್ರಜ್ಞೆ ಇದೆ, ಅಳತೆ ಇಲ್ಲ. ಆದ್ದರಿಂದ ಜಾಗ್ರತ್ತು ಪ್ರಜ್ಞೆಯಲ್ಲಿ ನಾಮರೂಪಗಳು ಅಳಿಸಿಬಿಟ್ಟಿದ್ದಾಗ ಕಲ್ಪನೆಗಳು, ವೃತ್ತಿಗಳು, ಅಧ್ಯಾಸಗಳು ಯಾವುದೇ ಹೇಳಿ ಒಂದೇ ಅರ್ಥ. ಕಲ್ಪನಾ, ವೃತ್ತಿ, ಅಧ್ಯಾಸ, ಭ್ರಾಂತಿ ಎಲ್ಲ ಮುಳುಗಿ ಹೋಗುತ್ತದೆ. ಮುಳುಗಿ ಹೋಗುತ್ತದೋ ಹೊರಗೆ ಹೋಗುತ್ತದೋ ಹೇಗೆ ಇಲ್ಲ ಎಂದು ಅರ್ಥ ಅಷ್ಟೆ. ಇಲ್ಲದೆ ಇರುವಾಗ ಇರುವ ಅನುಭವ ಕೇವಲ ಪ್ರಜ್ಞಾನಂ ಬ್ರಹ್ಮ ಹೇಳ್ತದೆ. ಕೇವಲ ಪ್ರಜ್ಞಾನವು ಬ್ರಹ್ಮ. ಆಯಿತಾ? ಅನುಭವವನ್ನೇ ಹಿಡ್ಕೊಂಡು ಮನನ ಮಾಡಿ ಅದನ್ನೇನು ಮಾಡ್ತಕ್ಕದ್ದು ನಾನು ಮಾಡ್ತಾ ಇದ್ದೀನಿ, ಇದೆಲ್ಲ ನೀವೇ ಮಾಡಿಕೊಂಡ್ರೆ ನೋಡಿ 300ಕ್ಕಿಂತ ಹೆಚ್ಚಾಯಿತು ವೇದಾಂತ ಪರಿಭಾಷಾ. ಐ ಥಿಂಕ್ ಪ್ರಪಂಚದಲ್ಲಿ ಯಾವ ಮೂರ್ಖ ಆದರೂ ಇಷ್ಟು ದಿವಸ ಹೇಳ್ತಾರೆ, ಇಷ್ಟು ಸಣ್ಣ ಪುಸ್ತಕ. ಅಯ್ಯೋ ರಾಮ, ನಾನು ಇಷ್ಟು ದಿವಸ ನನಗೆ ನಾಚಿಕೆ ಆಗ್ತಾಯಿದ್ದು. 300 ಹೇಳಿದಿನ ಜನರು ನಗುತ್ತಾರೆ, ಏನಪ್ಪ ಇಂಥ ಪುಸ್ತಕಕ್ಕೆ 30 ಪ್ರವಚನದಲ್ಲಿ ಮುಗಿಯತಕ್ಕದ್ದು 300 ಮಾಡಿಬಿಟ್ಟ. 300 ಇಷ್ಟಿಷ್ಟು ಪ್ರವಚನಗಳ ಆಶ್ಚರ್ಯ. ಅಂದರೆ ಇದೆಲ್ಲವೂ ಮನನ ರೂಪ. ಅದಕ್ಕೋಸ್ಕರ ನಾನು ವೇದಾಂತ ಹೇಳಬೇಕಾಗಿಲ್ಲ, ಹೇಗೆ ವಿಚಾರ ಮಾಡಬೇಕು ಅದೇ ಹೇಳ್ತೀನಿ. ವಿಚಾರ ನೀನೇ ಮಾಡ್ಕೊ. ನೀವು ವಿಚಾರ ಮಾಡಿ ಹೇಗೆ ಅನಾತ್ಮವನ್ನು ಬಿಡಿಸಿ
ಸ್ವತಃಸಿದ್ಧ ತಾನೇ ತಾನಿದೆ. ಯಾವುದು ತಾನಾಗಿರುತ್ತದೋ ನೀವೇನು ಮಾಡಬೇಕಾಗಿಲ್ಲ. ಯಾವುದು ಬರುತ್ತದೋ ಹೋಗ್ತದೋ, ತಾನೇ ಬರುತ್ತದೆ ತಾನೇ ಹೋಗ್ತದೆ, ಬಿಟ್ಬಿಡು, ಅದೇ ಹೋಗುತ್ತದೆ. ತಾನೇ ಹೋಗ್ತದೆ ಏನು ಗೊತ್ತಾಗಿ ಬಿಡ್ತದಲ್ಲ. ತಾನೇ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ. ಯಾವುದು ಬರುತ್ತದೋ ಯಾವುದು ಹೋಗುತ್ತದೋ ಅದಂತೆ ಅಂಥದ್ದೇ. ಯಾವುದು ಬರುವುದಿಲ್ಲ ಹೋಗುವುದಿಲ್ಲ, ತಾನೇ ತಾನು, ತಾನೇ ತಾನು ಅಷ್ಟೇ. ತಾನೇ ತಾನಿದೆ ಅಲ್ಲ, ಏನು ಮಾಡಬೇಕಾಗಿಲ್ಲ. ತಾನೇ ತಾನಿದ್ದನ್ನು ಏನು ಮಾಡಬೇಕಾಗಿಲ್ಲ. ಬರುತ್ತದೆ ಹೋಗುತ್ತದನ್ನು ಅದು ಏನು ಮಾಡಬೇಕಾಗಿಲ್ಲ. ಬರುವುದು ಬರುತ್ತದೆ, ಹೋಗೋದು ಹೋಗ್ತದೆ, ಏನು ಮಾಡಬೇಕಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಬರುವುದು ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಐತೆ. ಅಂದರೆ ಬರುವುದು ಹೋಗುವುದನ್ನು ಬರುವುದು ಹೋಗುವುದೆಂದು ಅನಾತ್ಮ ಎಂದು ಗುರುತಿಸುವುದು. ಯಾವುದು ಬರಲ್ಲ ಹೋಗಲ್ಲ ತಾನು ತಾನಿರುತ್ತದೋ ಇದೆ ಎಂದು ಗುರುತಿಸುವುದು ಅಷ್ಟೇ. ಇದ್ದನ್ನು ಇದ್ದ ಹಾಗೆ, ಬರುತ್ತಾ ಹೋಗುತ್ತಾ ಇರುವುದನ್ನು ಬರುತ್ತಾ ಹೋಗುತ್ತಾ ಇರುವುದೆಂದು ಗುರುತಿಸುವುದು. ಇಷ್ಟು ಮಾತ್ರ ವಿವೇಕ ಮಾಡಿ ಗುರುತಿಸುವುದೇ ಜ್ಞಾನ ಅಷ್ಟೇ. ಬ್ರಹ್ಮಜ್ಞಾನ ಅಂದರೆ ಇಷ್ಟೇ. ಯಾವುದು ಬರುತ್ತದೋ ಹೋಗ್ತದೋ ಗೊತ್ತು ಮಾಡು. ಅಯ್ಯೋ ಹೋಗುತ್ತದೆ ಹೋಗುತ್ತದೆ ಭಯಬೇಕೆ, ಹೋಗುತ್ತದೆ ಹೋಗುತ್ತದೆಂದು ತಿಳ್ಕೊ ಅಷ್ಟೇ. ಬರುತ್ತದೆ ಬರಲಿ, ನಿಮಗೇಕೆ ಚಿಂತ. ಯಾವುದು ಬರುತ್ತದೋ ಬಂದಿದೆ ಎಂದು ತಿಳ್ಕೊ, ಯಾವುದು ಹೋಗುತ್ತದೋ ಹೋಗ್ತದೆ ಎಂದು ತಿಳ್ಕೊ. ಏಕೆಂದರೆ ಯಾವುದು ಹೋಗುವ ಸ್ವಭಾವವೋ ಬರುವ ಸ್ವಭಾವವೋ ನೀವು ಅದನ್ನೇನು ತಪ್ಪಿಸೋಕ್ಕಾಗಲ್ಲ. ಬರುವ ಹೋಗುವ ಸ್ವಭಾವವಿರುವಂಥದ್ದನ್ನು ಬರುವ ಹೋಗುವಿಕೆ ನಿಲ್ಲಿಸೋಕ್ಕಾಗುತ್ತದೆ. ಅದರ ಸ್ವಭಾವವೇ ಬರುತ್ತದೆ ಹೋಗುತ್ತದೆ, ವೃತ್ತಿ ಅದು. ಯಾವುದು ಬರುವುದಿಲ್ಲ ಹೋಗುವುದಿಲ್ಲ ಸ್ವತಃಸಿದ್ಧ. ಸ್ವತಃಸಿದ್ಧವನ್ನು ನೀವೇನು ಮಾಡೋಕ್ಕಾಗ್ತದೆ, ತಾನೇ ತಾನಿದೆ. ಅದು ಬರುವುದು ಅಲ್ಲ ಹೋಗುವುದಿಲ್ಲ, ನೀವೇನು ಮಾಡೋಕ್ಕಾಗಲ್ಲ, ಅದು ಇದ್ದೇ ಹಾಗೆ. ಹಾಗೆ ಯಾವುದು ಸ್ವತಃಸಿದ್ಧವೋ ಸ್ವತಃಸಿದ್ಧ ಅಂತ ತಿಳ್ಕೊ. ಯಾವುದು ಅದರಲ್ಲಿ ತೋರ್ಕೊಳ್ತದೆ ಬಿಟ್ಕೊಳ್ತದೆ, ತೋರ್ಕೊಳ್ತದೆ ಬಿಟ್ಕೊಳ್ತದೋ, ಅಂದರೆ ತೋರ್ಕೊಂಡು ಬಿಟ್ಟುಕೊಳ್ಳುವುದನ್ನು ತೋರ್ಕೊಂಡು ಬಿಟ್ಟುವ ಹಾಗೆ ನೋಡು. ಯಾವುದು ಸ್ವತಃಸಿದ್ಧವಾಗಿದೆಯೋ ಸ್ವತಃಸಿದ್ಧವಾಗಿದೆ ನೋಡು, ಅಷ್ಟೇ. ಇಷ್ಟು ವಿಂಗಡ ಮಾಡಿ ತಿಳ್ಕೊಂಡರೆ ಅದೇ ಜ್ಞಾನ, ಮುಗೀತಲ್ಲ. ಯಾವುದು ಸ್ವತಃಸಿದ್ಧ ನನ್ನಲ್ಲಿ ದೇಹೇಂದ್ರಿಯ ಮನಸ್ಸುಗಳು ನಾನು ಬುದ್ಧಿ ಬರುತ್ತದೆ ಹೋಗ್ತದೆ. ಈಗ ಅರಿವಿದೆ, ಪ್ರಜ್ಞಾ ಅದು ತಾನೇ ಇದೆ. ನೀವು ಏನು ಮಾಡಿದರೂ ಬಿಟ್ಟು ಹೋಗಲ್ಲ. ನೀವು ಮಾತಾಡುವಾಗಲೂ ಪ್ರಜ್ಞೆಯಲ್ಲೇ ಇದ್ದೀವಿ. ಮಾತಾಡುವುದನ್ನು ನಿಲ್ಲಿಸಿದ್ದರೆ ಪ್ರಜ್ಞೆಯಲ್ಲೇ. ನೀವು ನೋಡಿ ಮಾತಾಡ್ತಾ ಇರುವಾಗ ಪ್ರಜ್ಞೆ ಇದೋ ಇಲ್ಲವೋ? ಪ್ರಜ್ಞೆಯಲ್ಲೇ ಮಾತಾಡ್ತಾ ಇದ್ದೀನಿ. ಪ್ರಜ್ಞೆ ನಿಲ್ಲಿಸಿದ್ದರೆ, ಮಾತಾಡುವುದು ನಿಲ್ಲಿಸಿದ್ದರೆ ಪ್ರಜ್ಞೆ, ಮಾತಾಡುವುದು ನಿಲ್ಲಿಸಿದ್ದರೆ ಪ್ರಜ್ಞೆ, ಮಾತಾಡುವಾಗ ಪ್ರಜ್ಞೆ. మరి ಪ್ರಜ್ಞೆ ಬಿಟ್ಟಿದ್ದು ಯಾವಾಗ? ಪ್ರಜ್ಞೆ ತಾನೇ ತಾನು. ಅದರಲ್ಲೇ ಮಾತು ಬರುತ್ತದೆ, ಮಾತು ಬಿಡುತ್ತದೆ, ಮಾತು ಬರುತ್ತದೆ, ಮಾತು ಬಿಡುತ್ತದೆ, ಯೋಚನೆ ಬರುತ್ತದೆ, ಯೋಚನೆ ಬಿಡುತ್ತದೆ, ನಾನೆಂಬ ವೃತ್ತಿ ಬರುತ್ತದೆ, ವೃತ್ತಿ ಬಿಡುತ್ತದೆ. ಯಾವುದು ಬರುವುದಿಲ್ಲ ಹೋಗುವುದಿಲ್ಲ, ತಾನೇ ತಾನು. ಸ್ವತಃಸಿದ್ಧ. ಅದರಲ್ಲಿ ನಾನು ಬುದ್ಧಿ ಇಲ್ಲ. ನಾನು ಬುದ್ಧಿಯನ್ನು ದಾಟಿ ಇದೆ. ನಾನೆಂಬುದು ಅನಿಸಿಕೆ. ಗೊತ್ತಾಗತಕ್ಕದ್ದೆಲ್ಲ ಏನಂದರೆ ಈ ನಾನು ಬುದ್ಧಿ ಎಂಬುದು ಅನಿಸಿಕೆ, ಅದೊಂದು ವೃತ್ತೇ. ಅದು ನಾವೇನು ತಿಳ್ಕೊಂಡಿದ್ದೀವಿ, ಆ ನಾನೆಂಬುದು ವೃತ್ತಿ ಅದೇ ನಿಜವಾಗಿದೆ, ಅದೇ ಬ್ರಹ್ಮ ಎಂದು ತಿಳ್ಕೊಂಡು ಬಿಟ್ಟಿದ್ವಿ. ಅದೇ ಸತ್ಯ, ಅದೇ ಭ್ರಾಂತಿ, ಅದೇ ಹಿಂಸೆ. ಸಂಸಾರವೆಲ್ಲ ಬಂದಿದ್ದ ಒಂದನಿಂದಲೇ. ಈ ನಾನೆಂಬ ವೃತ್ತಿ ಬರುತ್ತದೆ, ತೋರ್ತದೆ, ಬಿಡುತ್ತದೆ, ಅದು ನಾನಲ್ಲ. ಅಪ್ಪ, ಇಷ್ಟು ಗೊತ್ತಾಗಿಬಿಟ್ರೆ ಆಯಿತು, ನಾನು ಬುದ್ಧಿ ಬಿಟ್ಟಿತು. ಅದು ಬರುವುದು ಹೋಗುವುದು, ತೋರುವುದು ಬಿಡುವುದು, ತೋರುವುದು ಬಿಡುವುದು. ಯಾವುದು ಹೊಸದಾಗಿ ತೋರಲ್ಲ, ಬಿಟ್ಟು ಹೋಗಲ್ಲ, ಎಂದಿಗೂ ಇರ್ತದೆ, ಇರುವುದೇ ತಾನು. ಆ ಸ್ವತಃಸಿದ್ಧ ನಾನು. ಅದಕ್ಕೆ ಅಳತೆ ಇಲ್ಲ, ಅಳತೆ ಇಲ್ಲದ, ವೃತ್ತಿ ಇಲ್ಲದ, ಅನಿಸಿಕೆ ಅಲ್ಲದ ಸ್ವತಃಸಿದ್ಧ ಅರಿವು. ಆಯಿತಾ? ಅಷ್ಟೇ ವಿವೇಕ ಬಂದರೆ ಇಷ್ಟೇ ಮಾಡೋದು. ನಾನು ಇಷ್ಟು 300 ಆಯಿತು, ಇನ್ನೂ 300 ಹೇಳಿದ್ದರೆ ಇದೇ ಅರ್ಥ. ವಿಷಯವು ಇಷ್ಟೇ ತಿಳಿಯುತ್ತೆ. ಇಷ್ಟೊಂದು ತಿಳ್ಕೊಂಡ್ರೆ ಅಷ್ಟೇ ಪುಸ್ತಕಗಳಿರಲಿ, ಅದು ಕನ್ನಡ ಆಗಲಿ, ತೆಲುಗಾಗಲಿ, ಸಂಸ್ಕೃತ ಆಗಲಿ, ಇಂಗ್ಲೀಷ್ ಆಗಲಿ, ಎಲ್ಲ ಪುಸ್ತಕಗಳಲ್ಲಿ ಇರುವುದಲ್ಲ ಇಷ್ಟೇ. ಇದೊಂದು ತಿಳ್ಕೊಂಡ್ರೆ ಆ ಪುಸ್ತಕಗಳೆಲ್ಲ ನೀವೇ ಹೇಳಬಹುದು. ನಿಮ್ಮ ಅನುಭವವೇ ಪುಸ್ತಕ ಹೇಳ್ತಾ ಇದೆ ಅಷ್ಟೇ. ನಮ್ಮ ಗುರುಗಳು ಅದೇ ಹೇಳ್ತಿದ್ದಾರೆ. ಇನ್ನೊಂದು ಪುಸ್ತಕ, ಎಲ್ಲ ಪುಸ್ತಕ ಸ್ವಾಮೀಜಿಗೆ ಹೇಳಿದೆ, ಸ್ವಾಮೀಜಿ ತಾವು ಚೆನ್ನಾಗಿ ಹೇಳ್ತಾ ಇದ್ದೀರಿ, ತಾವು ಏಕೆ ಬರೆಯಬಾರದು ಎಂದು ಹೇಳುತ್ತಿದ್ದೀವಿ ಒಂದು ಗುಡಿವಾಡ ಸ್ವಾಮೀಜಿಗೆ. ಅವ್ರು ಹೇಳ್ತಾರೆ, ಏಕಪ್ಪ ಎಲ್ಲ ಪುಸ್ತಕಗಳಲ್ಲಿ ಅದೇ ಇದೆ, ಇನ್ನೇನು ಬರೆಯೋದು, ನೀವು ಮೊದಲು ನಿಮ್ಮ ಅನುಭವದಲ್ಲಿ ನೋಡ್ಕೋ. ಅವ್ರು ಹೇಳ್ತಾರೆ, ನಾನು ಬರೆದರೆ ಇನ್ನೊಂದು ಪುಸ್ತಕ ಆಗ್ತದೆ. ಈಗ ಇಷ್ಟು ಪುಸ್ತಕಗಳಿಲ್ಲವಾ ಅಂಗಡಿಯಲ್ಲಿ, ಇನ್ನೊಂದು ಪುಸ್ತಕ ಆಗ್ತದೆ, ಅದು ಹಾಗೆ ಇದ್ದು ಬಿಡ್ತದೆ ಅಂಗಡಿಯಲ್ಲಿ. ಏನು ಪ್ರಯೋಜನ? ಅಂಗಡಿಯಲ್ಲಿ ಪುಸ್ತಕಗಳು ಎಷ್ಟಿದ್ದರೆ ಏನರ್ಥ? ಅವ್ರು ಹೇಳ್ತಾರೆ, ಬೇಕಾದಷ್ಟು ಪುಸ್ತಕಗಳಿವೆ, ಇನ್ನೊಂದು ಪುಸ್ತಕ ಆಗ್ತದೆ. ನಾನು ಒಂದು ರಮಣಾಶ್ರಮಕ್ಕೆ ಹೋದಾಗ ಒಬ್ಬನ ಅದೇ ಹೇಳಿದ್ದಾರೆ. ನೋಡಿಬಿಟ್ಟು ಒಂದು ಸನ್ಯಾಸಿ ನೋಡಿದರೆ, ಅಯ್ಯೋ ನಮಸ್ಕಾರ ಎಂದು ಹೇಳಿ, ಸ್ವಾಮೀಜಿ ತಾವೇನಾದರೂ ಪುಸ್ತಕ ಬರೆದರಾ ಎಂದು ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ಬೇಕಾದಷ್ಟು ಪುಸ್ತಕಗಳು ಅಂಗಡಿಯಲ್ಲಿವೆ, ಇನ್ನೂ ವೇದಾಂತಕ್ಕೆ ಪುಸ್ತಕ ಬೇಕೇ ಎಂದು ಹೇಳಿದ್ದೀನಿ. ಅವನು ಹೇಳ್ತಾನೆ, ಅಯ್ಯಯ್ಯೋ ಇದೇನು ಸ್ವಾಮೀಜಿ, ಎಷ್ಟೋ ಜನರು ಪುಸ್ತಕ ಬರೆಯುತ್ತಾ ಇದ್ದಾರೆ, ಅವರು ಯಾರು ಹೀಗೆ ಯೋಚನೆ ಮಾಡಲಿಲ್ಲ ಎಂದು. ಅವರು ಯೋಚನೆ ಮಾಡದಿದ್ದರೆ ನಾನೇನು ಮಾಡಲಿ, ಅದು ನನ್ನ ವಿಷಯ ಅಲ್ಲ, ಅವರನ್ನೇ ಕೇಳು.
ಅವರಿಗೆ ಬುದ್ಧಿ ಏಕೆ ಹುಟ್ಟಿತು? ಇನ್ನೂ ಬರೆಯಬೇಕು ಬರೆಯಬೇಕು ಬರೆಯಬೇಕು, ಅಂಗಡಿಗೆ ಕೊಡಬೇಕು ಏಕೆ ಅನಿಸಿತು? ಅಲ್ಲಿ ಪುಸ್ತಕಗಳಿವೆ ನೋಡಿ, ಯಾವ ಶಂಕರ ಭಾಷ್ಯ ಸ್ವಾಮೀಜಿ ಎಲ್ಲ ಅದೇ, ಯಾವ ಪುಸ್ತಕ ನೋಡಿದ್ದರೂ ಅದೇ. ಇನ್ನೇನು, ಅದನ್ನು ನಿಮ್ಮ ಅನುಭವದಲ್ಲಿ ನೋಡ್ಕೋ. ನಿಮ್ಮ ಅನುಭವ ನೋಡದಿದ್ದರೆ ಬರೆದು 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 ಮಾರ್ಕೆಟ್ ಇಟ್ಟರೆ ಎಲ್ಲ ಭಾರತ ದೇಶ ಬ್ರಹ್ಮಜ್ಞಾನಿಗಳಾಗ್ತಾರೇನು? ಅಂಗಡಿಯಲ್ಲಿ ಇನ್ನೂ 10 ಪುಸ್ತಕಗಳು ಹೆಚ್ಚಾದರೆ ಅಂಗಡಿ ದೊಡ್ಡದಾಗ್ತದೆ ಹೊರತು ಬ್ರಹ್ಮಜ್ಞಾನಿಗಳು ಹೆಚ್ಚಾಗ್ತಾರೇನು? ಅಂಗಡಿ ದೊಡ್ಡದಾಗ್ತವೆ ಅಷ್ಟೇ, ಇನ್ನೂ 4 ಪುಸ್ತಕಗಳು ಪ್ರಿಂಟ್ ಆಗ್ತವೆ. ಆವಾಗ ಅವ್ರಿಗೆ ಗುರುಗಳು ಹೇಳಿದ್ದು ಅನಿಸಿತು, ಕರೆಕ್ಟೇ, ನಾನು ಅದೇ ಹೇಳಿದ್ದೀನಿ ಹಿಂದೆ. ಅವ್ರಿಗೆ ಹೇಳಿದಾಗ ಅವ್ರು ಅದೇ ಹೇಳುತ್ತಿದ್ದರು. ಇನ್ನೇಕಪ್ಪ ಪುಸ್ತಕಗಳಿದೆ ಸ್ವಾಮೀಜಿ, ಈ ಪುಸ್ತಕದಲ್ಲಿ ಇಲ್ಲ, ತಾವು ಹೇಳಿದ್ದು ಚೆನ್ನಾಗಿದೆ ಅನಿಸುತ್ತಿತ್ತು. ನಂತರ ಪುಸ್ತಕ ನೋಡಿದರೆ ಎಲ್ಲ ಕಡೆ ಅದೇ ಇದೆ. ನಮಗೆ ಅರ್ಥವಾಗದೇ ಇರುವುದರಿಂದ ಪುಸ್ತಕ ಓದಿದ್ದರೆ ಅರ್ಥವಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ತಿಳ್ಕೊಳ್ತಾರೆ, ಪುಸ್ತಕದಲ್ಲಿ ಇಲ್ಲದೆ ಗುರುಗಳು ಹೇಳ್ತಾ ಇದ್ದಾರೆ. ಸುಳ್ಳು, ಪುಸ್ತಕದಲ್ಲಿ ಇಲ್ಲದೆ ಯಾರು ಹೇಳಲ್ಲ. ನಾವು ಹೇಳಿದ್ದೆಲ್ಲ ಅಲ್ಲೇ ಇದೆ. ನಾನು ಇಷ್ಟೊತ್ತು ಹೇಳಿದ್ದು ಈ 300 ಪ್ರವಚನಗಳೆಲ್ಲ ಅಲ್ಲೇ ಇದೆ. ಅಂದರೆ ನಮಗೆ ನೇರಾಗಿ ಓದಿದ್ದಾಗ ಅರ್ಥವಾಗ್ತಾ ಇಲ್ಲ. ಅದಕ್ಕೋಸ್ಕರ ಕೇಳಿದ್ದಾಗ ಇವರು ಅಲ್ಲಿ ಇಲ್ಲದೆ ಹೇಳಿದ್ದಾರೆ, ಇದು ಚೆನ್ನಾಗಿದೆ. ಅದು ಹೇಳ್ತಾರೆ, ಸ್ವಾಮೀಜಿ ಇದು ಯಾವ ಪುಸ್ತಕ ಹೇಳಿದ್ದೀರಿ ಅಂತ. ಆ ಪುಸ್ತಕ, ನಾನು ಆ ಪುಸ್ತಕ ಕೊಂಡ್ಕೊಳ್ತೀನಿ ಅಂತ. ನೀವು ಯಾವ ಪುಸ್ತಕ ಕೊಂಡ್ಕೋ ಅದೇ ಅರ್ಥ. ಅದರಲ್ಲಿ ಏನೋ ಎಕ್ಸ್ಟ್ರಾ ಇದೆ ಅಂದ್ಕೊಂಡಿದ್ದೀಯಾ? ಎಲ್ಲಿ ಇಲ್ಲ, ಎಲ್ಲ ಕಡೆ ಇರುವುದು ಅದೇ. ನಿಮಗೆ ಓದುವಾಗ ನಿಮ್ಮ ದೃಷ್ಟಿ ನಾಮರೂಪ ಕಡೆಯಿಂದ, ಅನಿಸಿಕೆಯಿಂದ ಬಿಟ್ಟು ಅರಿವಿನ ಕಡೆ ತಿರುಗುತ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಎಷ್ಟು ಓದಿದ್ದರೋ ಅರ್ಥವಾಗ್ತಾ ಇಲ್ಲ. ಅರಿವಿನ ಕಡೆ ತಿರುಗಿಸುವುದು, ವೃತ್ತಿ ಬಿಡಿಸುವುದು, ಅರಿವು ಉಳಿಸುವುದು. ವೃತ್ತಿ ಅಂದರೆ ಅಳತೆ, ಅದೇ ಪ್ರಜ್ಞಾ, ಅದೇ ಅರಿವು. ಅಳತೆ ಇರುವ ಅರಿವು ಬೇರೆ, ಅಳತೆಗಳೆಲ್ಲ ಬಿಡಿಸಿ ಸ್ವತಃಸಿದ್ಧ ಅರಿವು ಬೇರೆ. ಅಷ್ಟೇ, ಆ ಸ್ವತಃಸಿದ್ಧ ಅರಿವು ಮಾತ್ರ ನೋಡು, ಅದು ತಾನೇ ತಾನಿದೆ. ಅಷ್ಟೇ ಅಷ್ಟೇ. ಎಲ್ಲ ವೇದಾಂತ, ಎಲ್ಲ ಪುಸ್ತಕಗಳು ಎಲ್ಲವೂ ಅಲ್ಲೇ ಇದೆ. ಅದೇ ಮುಗಿಯಿತು. ಅಲ್ಲಿ ನೋಡಪ್ಪ ಅಂದರೆ ಅದು ಪಕ್ಕಕ್ಕಿಟ್ಟು ಪುಸ್ತಕ 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 ಪುಸ್ತಕಗಳು ಬೇಕಾದಷ್ಟೇ. ಆದ್ದರಿಂದ ಆ ಸ್ವಾಮೀಜಿ ಏನು ಬರೆಯುತ್ತಿರಲಿಲ್ಲ, ಹೇಳಿದ್ದರು. ನೀವು ಕೇಳು ಅಂತ ಹೇಳ್ತಾರೆ. ನಾವೇನಾದ್ರು ನೋಟ್ಸ್ ಬರ್ಕೋಣ ಅಂದರೆ ಅದೇಕೆ, ಮತ್ತೆ ಅದು ಬರೆಯೋಕ್ಕೆ ಬಿಡ್ತಾ ಇಲ್ಲ, ರೆಕಾರ್ಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ರೆಕಾರ್ಡ್ ಮಾಡುವುದು ಬೇಡ, ಬರೆಯೋದು ಬೇಡ. ನೀವು ಈಗ ಕೇಳು, ನಿಮಗೆ ಸಂದೇಹವಿದ್ದರೆ ಹೀಗೆ ಕೇಳು. ನಾನು ಈಗಲೇ ನೀನು ಬ್ರಹ್ಮ ಎಂದು ತೋರಿಸ್ತೀನಿ. ಅವ್ರು ಹೇಳ್ತಾರೆ, ಈಗಲೇ ನಿನಗೆ ಬ್ರಹ್ಮ ಎಂದು ತೋರಿಸ್ತೀನಿ, ಈಗಲೇ ಕೇಳು. ನಿಮಗೆ ಸಂದೇಹವಿದೆ ಏನು, ಪ್ರಶ್ನೆ ಏನು ಕೇಳು. ಪುಸ್ತಕ ಬೇಡ, ಬರೆಯುವುದು ಬೇಡ, ನೀವು ಏನದು ರೆಕಾರ್ಡಿಂಗ್ ಬೇಡ. ರೆಕಾರ್ಡಿಂಗ್ ಮಾಡೋಕ್ಕೆ ಬಿಡ್ತಾನೆ ಇಲ್ಲ. ರೆಕಾರ್ಡ್ ಯಾರಿಗೋಸ್ಕರ? ನಿಮಗೋಸ್ಕರ. ನೀವು ಇಲ್ಲೇ ಕೇಳು, ಈಗಲೇ ಕೇಳು, ಈಗಲೇ ಹೇಳ್ತು ತೋರಿಸ್ತೀನಿ. ನೀನು ಬ್ರಹ್ಮ ಈಗಲೇ, ನಿಮ್ಮ ದೇಹ ಇಂದ್ರಿಯ ಪ್ರಪಂಚವೆಲ್ಲ ಬಿಡಿಸಿ ಈಗಲೇ ಬ್ರಹ್ಮ ತೋರಿಸ್ತೀನಿ. ಅದನ್ನು ನಮಗೇನು ಅರ್ಥವಾಗ್ತಾ ಇಲ್ಲ. ನಾವು ಯಾರಿಗೆ ಅರ್ಥವಾಗಲ್ಲವೋ ಇಷ್ಟಿಷ್ಟು ರೆಕಾರ್ಡ್ ಮಾಡಿ ಇಟ್ಕೊಳ್ತಾರೆ, ಇಷ್ಟಿಷ್ಟು ಪುಸ್ತಕಗಳು ಬರ್ಕೊಳ್ತಾರೆ. ಇಲ್ಲೇ ಅರ್ಥವಾಗಿರುವವನಿಗೆ ಏನಿದೆಪ್ಪ, ಅದರೆಲ್ಲ ಸುಳ್ಳು, ಅದರಲ್ಲಿ ಏನಿಲ್ಲ. ಪೇಪರ್ ಮೇಲೆ ಬರ್ಕೊಂಡಿದ್ದೇ ಏನಿಲ್ಲ, ಅದೆಲ್ಲ ತಾನೇ. ತನ್ನನ್ನು ಬಿಟ್ಟು ಪ್ರಪಂಚ ಏನಾದರಿದೆ, ತನ್ನನ್ನು ಬಿಟ್ಟು ಬರವಣಿಗೆ ಏನಾದರಿದೆ, ಅದೆಲ್ಲವೂ ತಾನೇ. ಆದ್ದರಿಂದ ಆ ಸ್ವತಃಸಿದ್ಧ ಅನುಭವವೇ ಹಿಡ್ಕೋ, ಅದು ಬಿಟ್ಟು ಏನೂ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಸ್ವಮೇವ ರೂಪಂ ಅಪೀತೋ ಭವತಿ ಇತ್ಯುಪಪದ್ಯತೆ. ತನ್ನದೇ ರೂಪ. ಜಾಗ್ರತ್ ಸ್ವಪ್ನಗಳು 2 ಬಿಟ್ಟು ಹೋಗ್ತಾ ಇವೆ ಅಂದರೆ ಏನು? ಅವರಿಗೆ ಇಲ್ಲದೇ ಆಗುತ್ತಾ ಇವೆ. ಅಂದರೆ ಜಾಗ್ರತ್ ಸ್ವಪ್ನಗಳು ಇಲ್ಲದ ಅನುಭವ ನನಗೊಂದಿದೆ. ಅಂದರೆ ನಾನು ಜಾಗೃತ ವ್ಯಕ್ತಿ ಆಗದೆ ಬಿಟ್ಟು ಹೋಗುವುದಂದರೆ ಇಲ್ಲದೆ. ಇಲ್ಲದೆ ಅಂದರೆ ಈಗ ಹೇಳ್ತಾ ಇದ್ದೀನಿ, ನಾನು ಜಾಗೃತ ವ್ಯಕ್ತಿ ಆಗದೇ ಇರುವ ಅನುಭವ ಇದೆ ನನಗೆ. ನಾನು ಆ ಅನುಭವದಲ್ಲಿ ಜಾಗೃತ ವ್ಯಕ್ತಿ ಅಲ್ಲ, ಸ್ವಪ್ನ ವ್ಯಕ್ತಿ ಅಲ್ಲ. ನಾನು ಜಾಗೃತ ವ್ಯಕ್ತಿ ಅಲ್ಲ, ಸ್ವಪ್ನ ವ್ಯಕ್ತಿ ಅಲ್ಲ, ಆದರಿದ್ದೇನೆ ಅಷ್ಟೇ. ಹೇಗಿದ್ದೇನೆ? ಹೇಗಿದ್ದೀನೋ ಹಾಗೇ ಇದ್ದೀನಿ. ಮತ್ತೀಗ ಹೇಗೆ ಅಂದರೆ ಮತ್ತೆ ವ್ಯಕ್ತಿ ಆಗಿಬಿಡ್ತದೆ. ಸುಷುಪ್ತಿ ಹೇಗಿದ್ದೇನೆ ಮತ್ತೆ ನೋಡಿ, ಹೇಗೆ ಅಂದರೆ ಮತ್ತೆ ಒಂದು ಪರಿಮಿತವಾಗುತ್ತದೆ, ಅಳತೆ ಆಗುತ್ತದೆ. ನೀವು ಹೇಗೆ ಎಂದು ಪ್ರಶ್ನೆನೇ ಅಳತೆ ಪ್ರಶ್ನೆ ಇದೆ. ಇದೆ ಅಂದರೆ ಕಳತೆ ಇಲ್ಲ, ಪ್ರಶ್ನೆ ಮಾಡೋಕ್ಕಾಗಲ್ಲ, ಏಕೆಂದರೆ ಅಳತೆ ಇಲ್ಲ. ಹೇಗಿದೆ, ಎಷ್ಟಿದೆ, ಈಗ ಇವೆಲ್ಲ ಅಳತೆಗಳು. ಹೇಗಿದೆ, ಎಷ್ಟಿದೆ, ಅಳತೆಗಳು. ಸುಷುಪ್ತಿ ಅಂದರೆ ತಾನು ಹೇಗಿದ್ದಾನೆ ನೋಡಿ. ಹೇಗೆ ಎಂದು ಪ್ರಶ್ನೆ ಮಾಡಬೇಡಿ, ಇದ್ದಾನ ಇಲ್ಲವಾ ನೋಡಿ. ಇದ್ದೇನೆ, ಅಳತೆ ಇಲ್ಲ. ಹೇಗೆ ಎಂದು ಹೇಳೋಕ್ಕಾಗಲ್ಲ, ಎಷ್ಟು ಎಂದು ಹೇಳೋಕ್ಕಾಗಲ್ಲ, ಎಲ್ಲಿ ಹೇಗೆ ಏನು ಹೇಳೋಕ್ಕಾಗಲ್ಲ, ಇದ್ದಾನೆ. ಆಗ ಅದೇ ಅಳತೆ ಇಲ್ಲದ ಇರುವು. ಅಳತೆ ಇಲ್ಲದ ಇರುವು, ಅಳತೆ ಇಲ್ಲದ ಅರಿವು ತಾನೇ ತಾನು ಅಖಂಡ ಅನಂತ ಸ್ವತಃಸಿದ್ಧ. ಅದು ಸ್ವತಃಸಿದ್ಧ, ಅದರಲ್ಲಿ ತನಗಿಂತ ಬೇರೆ ಇನ್ನೊಂದಿಲ್ಲ, ಅದ್ವಿತೀಯ. ಆಯಿತಾ? ಸ್ವತಃಸಿದ್ಧ ಅದ್ವಿತೀಯ ಅರಿವೇ ಸುಷುಪ್ತಿ. ಅದೇ ಅದರಿಂದ ಸುಷುಪ್ತಿ ಅಂದರೆ ಇನ್ನೇನೋ ಇದೆ, ವ್ಯಕ್ತಿ ಹೋಗುತ್ತಾನೆ, ವ್ಯಕ್ತಿ ನೋಡಿ ಬರುತ್ತೆ ನೋಡಿ. ಸುಷುಪ್ತಿಗೆ ಯಾವ ವ್ಯಕ್ತಿ ಹೋಗುವ ಹಾಗಿಲ್ಲ. ವ್ಯಕ್ತಿ ಇಲ್ಲದಿರುವುದೇ ಸುಷುಪ್ತಿ ನೋಡಿ. ವ್ಯಕ್ತಿ ಸುಷುಪ್ತಿಗೆ ಹೋಗ್ತಾನೆ, ಸ್ವಲ್ಪ ಹೊತ್ತಿದ್ದು ಬರುತ್ತಾನೆ. ಇದೆಲ್ಲ ಅವಿವೇಕ, ಅಜ್ಞಾನ, ಮೂರ್ಖತ. ಅದು ಬಿಡಿ,
ಸುಷುಪ್ತಿಗೆ ವ್ಯಕ್ತಿ ಹೋಗಲ್ಲ, ವ್ಯಕ್ತಿತ್ವ ಇಲ್ಲದಿರುವುದೇ ಸುಷುಪ್ತಿ. ಅದು ತಿಳ್ಕೊ ಅಪ್ಪ. ಸುಷುಪ್ತಿಯಲ್ಲಿ ವ್ಯಕ್ತಿ ಇದ್ದೇನು? ಅಳತೆ ಇದೇನು? ಸುಷುಪ್ತಿಯಲ್ಲಿ ವ್ಯಕ್ತಿ ಇದ್ದಾನೆ, ವ್ಯಕ್ತಿ ಹೋಗಿ ಸುಷುಪ್ತಿಯಲ್ಲಿ ಮಲ್ಕೊಂಡು ಮತ್ತೆ ಬರುತ್ತಾನೆ, ಇದೆಲ್ಲ ಮೋಹ ಇದೆ, ಅಜ್ಞಾನ. ಸುಷುಪ್ತಿಯಲ್ಲಿ ವ್ಯಕ್ತಿ ಇರುವುದೇನಪ್ಪ? ಸುಷುಪ್ತಿ ಅಂದರೆ ಅಳತೆ ಇಲ್ಲ, ವ್ಯಕ್ತಿ ಅಂದರೆ ಅಳತೆ. ಏನಪ್ಪ ಸುಷುಪ್ತಿಗೆ ಅಳತೆ ಇದೆ ಅಂದರೆ ಏನು ಮಾತದು? ಆಕಾಶಕ್ಕೆ ಅಳತೆ ಇದೆ ಎಂದು ಹೇಳಿದಂತೆ ಆಗುತ್ತೆ. ಆಕಾಶಕ್ಕೆ ಆಕಾರ ಇದೆ, ಆಕಾಶಕ್ಕೆ ಆಕಾರವೇನು? ಆಕಾರವಿಲ್ಲದಿರುವುದೇ ಆಕಾಶ. ಸುಷುಪ್ತಿಗೆ ಅಳತೆ ಏನು? ಅಳತೆ ಅಂದರೆ ಜೀವ, ನಾನೆಂಬ ಬುದ್ಧೇ ಜೀವ. ಸುಷುಪ್ತಿಗೆ ನಾನು ಬುದ್ಧಿ ಇಲ್ಲ, ಅಳತೆ ಇಲ್ಲ. ಗೊತ್ತಾಗ್ತಾ ಇಲ್ಲವ? ನೇರಾಗಿ ಎಲ್ಲರ ಅನುಭವ, ಸಾರ್ವಜನಿಕ ಅನುಭವ. ಈ ಅನುಭವ ಇಲ್ಲದೆ ಒಂದು ಕ್ಷಣವಾದರಿದ್ದೀಯಾ ಹೇಳು? ಈ ಅನುಭವವಿಲ್ಲದೆ ಯಾರೂ ಇಲ್ಲ, ಬ್ರಹ್ಮ ಅಲ್ಲದೆ ಯಾರೂ ಇಲ್ಲ. ಬ್ರಹ್ಮತ್ವ ಅನುಭವ ಎಂದಿಗೂ ಇದೆ. ಆ ಅನುಭವವೇ ಎಲ್ಲ ಅನುಭವ, ಎಂದಿಗೂ ಇದೆ, ಎಲ್ಲರಿಗೂ ಇದೆ. ಅದೇ ಅದು ಬಿಟ್ಟು ಯಾವುದೂ ಇಲ್ಲ. ಅದು ನೋಡಿ. ಆದ್ದರಿಂದ ಅಲ್ಲಿ ಅಳತೆ ಇಲ್ಲ, ವ್ಯಕ್ತಿ ಇಲ್ಲ. ಮತ್ತೆ ಹೇಳ್ತಾರೆ ಸುಷುಪ್ತಿಯಲ್ಲಿ ಏನಿಲ್ಲ, ಅಥವಾ ಸುಷುಪ್ತಿಗೆ ನಾನು ಹೋಗಿದ್ದೇನೆ ಆದರೂ ಅಲ್ಲಿ ಏನಿಲ್ಲ. ಈ ಎರಡು ಅವಿವೇಕಗಳು, ಎರಡು ಅಜ್ಞಾನಗಳೇ. ಸುಷುಪ್ತಿಗೆ ನಾನು ಹೋಗುವುದೇನಪ್ಪ? ನಾನು ಬಿಟ್ಟು ಇರುವುದೇ ಸುಷುಪ್ತಿ. ಇದು ಸ್ವಾಮೀಜಿ ಪ್ರಕ್ರಿಯೆ. ಅವರೇನು ಹೇಳ್ತಾರೆ? ನಾನೇ ಸುಷುಪ್ತಿಗೆ ಹೋಗುತ್ತೇನೆ. ಅಯ್ಯೋ ರಾಮ, ಇದು ಲೌಕಿಕ ಬುದ್ಧಿ, ಜಾಗೃತ ಬುದ್ಧಿ. ನಾನೆಂಬುದು ಬಿಟ್ಟು ಇರುವುದೇ ಸುಷುಪ್ತಿ. ಇದು ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆ, ಅಂದರೆ ಶಂಕರರ ಪ್ರಕ್ರಿಯೆ. ನಾನಂದರೆ ಅಳತೆ, ಇಷ್ಟು ಹೀಗೆ ಇದು ಆ ಅನಿಸಿಕೆ ಇಲ್ಲ, ಸ್ವತಃಸಿದ್ಧವಾಗಿದೆ. ಆಯಿತಾ? ಗೊತ್ತಾಗ್ತಾ ಇದೆಯಾ? ತಾನೇ ತಾನು, ಅದಕ್ಕೆ ಏನು ಹೆಸರಿಲ್ಲ, ಅಳತೆ ಇಲ್ಲ. ಎಷ್ಟು ಇಂದ ಸ್ವತಃಸಿದ್ಧ. ಅದು ಹೊಸದಾಗಿ ಬರುವುದೂ ಇಲ್ಲ, ಎಂದಿಗೂ ಇದೆ. ಇದು ಬಿಟ್ಟಿದೆ, ಅದು ಇದ್ದೇ ಇದೆ ಅಷ್ಟೇ. ಆದ್ದರಿಂದ ಆ ಸುಷುಪ್ತಿ ಎಂಬುದು ಅದರ್ಶನ ವೃತ್ತಿ. ಅದರ್ಶನ ಅಂದರೆ ಏನು? ದ್ವೈತ ದರ್ಶನವಿಲ್ಲ ಅಷ್ಟೇ. ತಾನಿಲ್ಲ ಎಂದಲ್ಲ, ದ್ವೈತ ದರ್ಶನವಿಲ್ಲ. ತಿಳಿಯುವವನು ತಿಳಿಯಲ್ಪಡುವುದು, ಜ್ಞಾತೃ ಜ್ಞೇಯ ಎಂಬ ದ್ವೈತ ದರ್ಶನವಿಲ್ಲದೆ ಸ್ವತಃಸಿದ್ಧ ಅನುಭವ ತಾನಿದೆ. ಆ ಅನುಭವ ದೃಷ್ಟಿಯಲ್ಲಿ ನಾನು ಜಾಗೃತ್ತು ಬಿಟ್ಟು ಬಂದಿದ್ದೇನೆ ಎಂಬುದಿಲ್ಲ. ಏಕೆ? ಜಾಗೃತ್ತು ಎಲ್ಲಿಯೂ ಇಲ್ಲ, ಅದು ಬಿಡುವುದೂ ಇಲ್ಲ. ಜಾಗೃತ್ತು ಇಲ್ಲ, ಬಿಡುವುದೂ ಇಲ್ಲ, ನಾನು ಬುದ್ಧಿ ಇಲ್ಲ, ಬಿಡುವುದೂ ಇಲ್ಲ. ಅದೆಲ್ಲ ತನ್ನಲ್ಲೇ ಅಡಕವಾಗಿದೆ. ಜಾಗೃತ ಅವಸ್ಥಾ ಸುಷುಪ್ತಿಯಲ್ಲಿ ಸೇರಿಕೊಂಡೇ ಇದೆ. ಸೇರಿಕೊಂಡುವುದಂದರೆ ಏನು? ಇಲ್ಲ ಎಂದರ್ಥ. ಮತ್ತೆ ಸೇರಿಕೊಂಡಿತು ಅಂದರೆ ಎಲ್ಲ ತಾನೇ ಆಗಿಬಿಟ್ಟಿತು ಅಷ್ಟೇ. ಯಾವಾಗ ಆಯಿತು? ಎಂದಿಗೂ ಹಾಗೇ ಇದೆ. ಸುಷುಪ್ತಿ ಅನುಭವ ದೃಷ್ಟಿಗೆ ಜಾಗೃತ್ತು ಮುಳುಗಿ ಹೋಯಿತು ಅಂದರೆ ಅದು ಯಾವಾಗ ಎಂಬ ಕಾಲನೇ ಮುಳುಗಿ ಹೋಯಿತು. ಎಲ್ಲಿ ಅಂದರೆ ಅದು ಮುಳುಗಿ ಹೋಯಿತು. ಯಾವಾಗ ಮುಳುಗಿತು? ಮುಳುಗೇ ಇದೆ, ಹೊಸದಾಗಿ ಮುಳುಗುವುದೇನು? ಮುಳುಗೇ ಇದೆ. ಸುಷುಪ್ತಿ ಆಗಿಬಿಟ್ಟೇ ಇದೆ, ಎಂದಿಗೂ ಇದೆ. ಸುಷುಪ್ತಿ ಆಗಿಬಿಟ್ಟು ಸ್ವತಃಸಿದ್ಧವಾಗಿರುವುದೇ. ಹಾಗೆ ನೋಡಿ. ಆಯಿತಾ? ಈಗ ನೋಡಿ, ಅಪೀತೋ ಭವತಿ ಇತ್ಯುಚ್ಯತೆ ಯಥಾಹ ಭಾಷ್ಯಕಾರಃ. ಮೂರ್ಛಾ ಅಥವಾ ಸಮಾಧಿ ಮೂರ್ಛಾ ಅಂದರೆ ಏನು? ಸುಷುಪ್ತಿ ಅಂದರೆ ತಾನು ಬರುತ್ತದೆ. ಮೂರ್ಛಾ ಅಂದರೆ ಇಂಜೆಕ್ಷನ್ ತಗೊಂಡರೆ ಕೋಮಾ ಬರುತ್ತದೆ. ಸಮಾಧಿ ಅಂದರೆ ಏನಂದರೆ ನೀವು ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ಅಭ್ಯಾಸ ಮಾಡಿ ಅಹಂಬುದ್ಧಿ ಮುಳುಗಿಸ್ತೀವಿ. ಅದರಲ್ಲಿ ನಾನೆಂಬ ಬುದ್ಧಿನಿ ಮುಳುಗಿಸುವುದು, ಬಿಟ್ಟು ಕೂತಿರುವುದೇ, ಬಿಟ್ಟು ತಾನು ಮಾತ್ರ ಉಳಿಯುವುದೇ ಸಮಾಧಿ. ಸುಷುಪ್ತಿ ತಾನೇ ಬರುತ್ತದೆ. ಸಮಾಧಿ ಅದೇನು? ಕೋಮಾ ಇಂಜೆಕ್ಷನ್ ಇದ್ದರೆ ಬರುತ್ತದೆ, ಸಮಾಧಿ ಪ್ರಯತ್ನದಿಂದ ಬರುತ್ತದೆ. ನೀವು ಇಂಜೆಕ್ಷನ್ನಿಂದ ಬರಲಿ, ಪ್ರಯತ್ನದಿಂದ ಬರಲಿ, ತಾನೇ ಅಂದರೆ ಪ್ರಯತ್ನ ಅಂದರೆ ಧ್ಯಾನದಿಂದ ಬರಲಿ, ತಾನೇ ಬರಲಿ. ಹೇಗೆ ಬಂದರೂ ನಾನೆಂಬ ಬುದ್ಧಿ ಇಲ್ಲ. ನೀವು ನೋಡಿ, ನಿಮಗೊಂದು ಸಲ ಆದರೂ ಮೂರ್ಛೆ ಆಯಿತಾ? ಕೋಮಾ ಇದೆಯಾ? ಇಲ್ಲದಿದ್ದರೆ ಒಂದು ಸಲ ತೊಗೊಂಡು ಬಿಡಿ, ನಿಮ್ಗೆ ಅರ್ಥವಾಗ್ತದೆ ಕೋಮಾ ಅಂದರೆ ಏನು. ಕೋಮಾ ಅಂದರೆ ಏನು? ನಾನು ಬುದ್ಧಿ ಇಲ್ಲದ ಸುಷುಪ್ತಿ ಅನುಭವ ಇದೆಯಲ್ಲ, ಹಾಗೆ ಸಮಾಧಿ ಹಾಗಿರುತ್ತದೆ. ನೀವು ಸಮಾಧಿ ಮಾಡಲಿಲ್ಲವಲ್ಲ, ಏಕೆ? ಇದೇ ಗೊತ್ತು, ಸುಷುಪ್ತಿ ಗೊತ್ತಾಯ್ತಲ್ಲ, ಅದೇ ಸಮಾಧಿ. ಈ ನಾನೆಂಬ ಬುದ್ಧಿ ಇಲ್ಲ ಅಷ್ಟೇ. ನಾನೆಂಬ ಬುದ್ಧಿ ಇಲ್ಲದೆ ಇದ್ದು ಬಿಡ್ತೀನಿ. ಯಾರಾಗಿದ್ದು ಬಿಡ್ತು? ಅದು ಆ ಪ್ರಶ್ನಕ್ಕೆ ಅವಕಾಶವಿಲ್ಲ. ಆ ಪ್ರಶ್ನೆ ಮಾಡುವವನೂ ಇಲ್ಲ, ಪ್ರಶ್ನಕ್ಕೆ ಅವಕಾಶವಿಲ್ಲ. ಎಲ್ಲವೂ ಇದೆ ಇರುವುದು ಸ್ವತಃಸಿದ್ಧ ಇರುವಿಕೆ. ಆಯಿತಾ? ಆ ಸ್ವತಃಸಿದ್ಧ ಸತ್ತ ಸನ್ಮಾತ್ರ
ಅರಿವು ಮಾತ್ರ ಚಿನ್ಮಾತ್ರವಾಗಿದೆ, ಸ್ವತಃ ಸಿದ್ಧವಾಗಿದೆ. ಆಯಿತಾ? ಅದು ಈ ನಾನೆಂಬ, ನಾನು ನೀನು ಅಹಂ ಇದಂ ಎಂಬ ಅಳತೆ ಇಲ್ಲದ ಅರಿವು. ಆದ್ದರಿಂದ ಅದು ಏನು ಹೇಳ್ತಾನೆ ಇಲ್ಲಿ ನೋಡಿ, ಈ ಸಮಾಧಿ ಅಥವಾ ಮೂರ್ಛ ಅಂದರೆ ಕೋಮ, ಸಮಾಧಿ ಆಗಲಿ ಕೋಮದಲ್ಲಿ ಆಗಲಿ ಏನಿರುತ್ತದೆ ಅದನ್ನು ಸೂತ್ರ ಭಾಷ್ಯದಲ್ಲಿ ಹೇಳಿರುವ ಒಂದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯವನ್ನು ಸ್ವಾಮೀಜಿಯಲ್ಲಿ ಉದಾಹರಿಸ್ತಾ ಇದ್ದಾರೆ. ನಚ ಸುಖಿತ್ವ ಪ್ರತ್ಯಯೋ ದುಃಖಿತ್ವ ಪ್ರತ್ಯಯೋ ವಾ ಸುಷುಪ್ತೆ ವಿದ್ಯತೆ. ಸುಷುಪ್ತಿಯಲ್ಲಿ ದುಃಖಿತ್ವ ಪ್ರತ್ಯಯವಾಗಲಿ ಸುಖಿತ್ವ ಪ್ರತ್ಯಯವಾಗಲಿ ಇಲ್ಲ. ಅಹಂ ಸುಖಿ ಅಂದರೆ ನನಗೆ ಒಂದು ವೃತ್ತಿ ಇದೆ, ಆ ವೃತ್ತಿ ಅಭಿಮಾನ ಅಂದರೆ ಅನುಕೂಲ ವೃತ್ತಿ ಅಭಿಮಾನ ಸುಖಿ, ಪ್ರತಿಕೂಲ ವೃತ್ತಿ ಅಭಿಮಾನ ದುಃಖಿ. ಅನುಕೂಲ ಅಂದರೆ ಏನು? ಅನುಕೂಲವಾಗಿದೆ, ಹಿತವಾಗುತ್ತದೆ ಎಂದು ಕನ್ನಡಿಗರು ಹೇಳ್ತಾರೆ ನೋಡಿ. ಹಿತವಾಗುತ್ತದೆ ಅಂದರೆ ಅನುಕೂಲವಾಗಿದೆ, ಅದನ್ನು ಸಂಸ್ಕೃತದಲ್ಲಿ ಅನುಕೂಲತಾ. ಹಿತವಾಗುತ್ತದೆ, ಹಿತವಾಗಿದೆ ಎಂಬ ಅನಿಸುವ ಅನುಭವ ಸುಖ. ಅಯ್ಯೋ ಚೆನ್ನಾಗೆ ಏನೋ ಅನಿಸುತ್ತಾ ಇದೆ ಒಂಥರ ಅಂದರೆ ದುಃಖ ಅಲ್ಲವೇನು? ಅಂದರೆ ನಿಮಗೆ ಇಷ್ಟವಿಲ್ಲದೆ ಅನುಭವ, ಇಷ್ಟವಿಲ್ಲದ ಅಭಿಮಾನ ರೂಪ ಅನುಭವ. ಇದು ಚೆನ್ನಾಗಿದೆ ಎಂದು ಹಿತವಾದ ಅನುಭವ, ಅಹಿತವಾದ ಅನುಭವ, ಇದು ಸುಖಿತ್ವ ಪ್ರತ್ಯಯ ದುಃಖಿತ್ವ ಪ್ರತ್ಯಯ. ನೋಡಿ ನಮ್ಮ ಶಾಸ್ತ್ರ ಹೇಗೆ ನಿರ್ವಚನ ಮಾಡ್ತದೋ, ಲಕ್ಷಣ ಮಾಡ್ತದೋ ನೋಡಿ. ಸುಖಿತ್ವ ಪ್ರತ್ಯಯ ದುಃಖಿತ್ವ ಪ್ರತ್ಯಯೋವ ಸುಷುಪ್ತಿಯಲ್ಲಿ ಹಿತವಾಗಿದೆ ಎಂದು ಅನಿಸುತ್ತದೆ ಯಾರಿಗೆ? ಅನಿಸಲ್ಲ. ಹಬ್ಬ ಚೆನ್ನಾಗಿಲ್ಲ ಅನಿಸುತ್ತಪ್ಪ, ಸಾಕಾಯ್ತಪ್ಪ, ಬೇಗ ಹೋಗೋಣ, ಬಿಟ್ಟು ಹೋಗೋಣ ಅನಿಸುತ್ತದೆ. ಬಿಟ್ಟು ಹೋಗೋಣ ಸಾಕಾಯ್ತಪ್ಪ, ತೋರಿಸ್ತಾ ಇಲ್ಲ ಅನಿಸಲ್ಲ. ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಎಂದು ಅನಿಸಲ್ಲ. ಹಿತವಾಗಿದೆ ಇಲ್ಲೇ ಇರೋಣ ಅನಿಸಲ್ಲ. ಏನು ಅನಿಸ್ಕೇ ಇಲ್ಲ. ಸುಮ್ಮನೆ ಇದ್ದಾನೆ, ಇರವು ಮಾತ್ರವಾಗಿದೆ. ಅನಂತ ಅಖಂಡ ಸ್ವತಃ ಅಪ್ರಯತ್ನದ ಎರವು ಇದೆ ನೋಡಿ, ಅದು ಸುಷುಪ್ತಿ. ನಚ ಸುಖಿತ್ವ ಪ್ರತ್ಯಯೋ ದುಃಖಿತ್ವ ಪ್ರತ್ಯಯೋ ವಾ ಸುಷುಪ್ತೆ ವಿದ್ಯತೆ. ಮುಗ್ಧೇತೌ ಪ್ರತ್ಯಯೌ ನೈವ ವಿದ್ಯೇತೆ. ಮುಗ್ಧೇಪಿ, ಮುಗ್ಧ ಅಂದರೆ ಮೂರ್ಛದಲ್ಲಿ ಕೋಮಾದಲ್ಲಿಯೂ ಈ ಸುಖಿತ್ವ ಪ್ರತ್ಯಯ ದುಃಖಿತ ಪ್ರತ್ಯಯ ನ ವಿದ್ಯೇತೆ, ಎರಡೂ ಇರುವುದಿಲ್ಲ. ಮುಂದೆ ನೋಡಿ, ತಸ್ಮಾತ್ ಉಪಾಧ್ಯುಪಶಮಾತ್. ಉಪಾಧಿ ಅಂತಃಕರಣ ವೃತ್ತಿ, ಉಪಶಮ ಅಂದರೆ ಅಂತಃಕರಣ ವೃತ್ತಿ ಬಿಟ್ಟು ಹೋಗುವುದರಿಂದ ಸುಷುಪ್ತಿವನ್ ಮುಗ್ಧೇಪಿ, ಸುಷುಪ್ತಿಯಲ್ಲಿ ಹೇಗೋ ಕೋಮಾದಲ್ಲಿಯೂ ಹಾಗೆಯೇ, ಸುಷುಪ್ತಿವತ್ ಮುಗ್ಧೇ ಅಪಿ, ಸುಷುಪ್ತಿಯಲ್ಲಿ ಹೇಗೋ ಮುಗ್ಧದಲ್ಲಿಯೂ ಹಾಗೆ ಕೃತ್ನ ಸಂಪತ್ತಿರೇವ ಭವಿತುಮರ್ಹತಿ. ಕೃತ್ಸ್ನ ಅಂದರೆ ಪೂರ್ಣ, ಸಂಪತ್ತಿ ಅಂದರೆ ಸೇರಿಕೊಳ್ಳುವುದು. ಕೃತ್ನ ಸಂಪತ್ತಿ ಅಂದರೆ ಪೂರ್ತಿ ಒಂದಾಗುವುದು, ಅದ್ವಿತೀಯವಾಗಿರುವುದು. ಕೃತ್ನ ಸಂಪತ್ತಿರೇವ ಭವಿತುಮರ್ಹತಿ ನ ಅರ್ಧ ಸಂಪತ್ತಿ. ಪೂರ್ವಪಕ್ಷ ಹೇಳ್ತಾನೆ, ಸುಷುಪ್ತಿಯಲ್ಲಿಯೂ ಮೂರ್ಛದಲ್ಲಿಯೂ ಎಲ್ಲವೂ ಒಂದೇ ಆಗುತ್ತದೆ. ಒಂದು ಚೂರು ಜೀವಭಾವ ಪ್ರಪಂಚ ನಾಮರೂಪ ಏನಿರುವುದಿಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಹೌದಪ್ಪ ನಾನು ಹೇಳುತ್ತಿದ್ದದೇ ಅತ್ರೋಚ್ಯತೆ ನಬ್ರೂಮೋ ಮುಗ್ಧೆ ಅರ್ಧ ಸಂಪತ್ತಿರ್ ಜೀವಸ್ಯ ಬ್ರಹ್ಮಣ ಭವತೀತಿ. ಸುಷುಪ್ತಿಯಲ್ಲಿ ಸಿದ್ಧಾಂತಿ ಹೇಳ್ತಾ ಇದ್ದಾನೆ, ಅಂದರೆ ಮುಗ್ಧದಲ್ಲಿ, ಮೂರ್ಛದಲ್ಲಿ ಅಥವಾ ಕೋಮದಲ್ಲಿ ಜೀವನು ಅರ್ಧವೇ ಮುಳುಗುತ್ತಾನೆ ಎಂದು ನಾವು ಹೇಳಲಿಲ್ಲ. ಜೀವನು ಅರ್ಧ ಮುಳುಗುತ್ತಾನೆ, ಅರ್ಧ ಜೀವಭಾವ ಇರುತ್ತದೆ. ನಾನು ಎಂಬ ವೃತ್ತಿ ಸ್ವಲ್ಪ ಇದ್ದುಕೊಂಡು ಸ್ವಲ್ಪ ಮುಳುಗುತ್ತದ ನೋಡಿ. ಅರ್ಧ ಸಂಪತ್ತಿ ಅಂದರೇನು? ಸಂಪತ್ತಿ ಅಂದರೆ ಒಂದಾಗುವುದು, ಒಂದಾಗಿ ಬಿಡುವುದು, ಒಟ್ಟಾಗಿ ಬಿಡುವುದು. ಸುಷುಪ್ತಿಯಲ್ಲಿ ಅಥವಾ ಮೂರ್ಛದಲ್ಲಿ ನಾನೆಂಬ ಬುದ್ಧಿ ಪೂರ್ತಿ ಮುಳುಗಿ ಹೋಗುತ್ತದ, ಅಂದರೆ ನಾನೆಂಬ ಬುದ್ಧಿ ಏನೂ ಇಲ್ಲದೇ ಇರುತ್ತದೆ. ಅಹಂವೃತ್ತಿ ಏನೂ ಇಲ್ಲವ, ಅಥವಾ ಅರ್ಧ ಅಹಂವೃತ್ತಿ ಮುಳುಗುತ್ತದೆ, ಅರ್ಧ ಇರುತ್ತದೆ. ಅಂದರೆ ಅರ್ಧ ಸ್ವಲ್ಪ ಇನ್ನು ನಾವು ನಿದ್ದೆ ಹೋಗುವಾಗ ಅನಿಸುತ್ತದೆ ನೋಡಿ. ಉದಾಹರಣೆ ಹೇಳ್ತೀನಿ ನೋಡಿ. ನಿದ್ದೆ ಹೋಗುವಾಗ ಲೈಟ್ ಆಫ್ ಮಾಡ್ತೀರಿ, ನಿದ್ರಕ್ಕೆ ಹೋಗುವಾಗ ಲೈಟ್ ಆಫ್ ಮಾಡ್ತೀರಿ, ಏನಿದೆ ಬಟ್ಟೆ ಹೊದ್ಕೊಳ್ತೀರಿ, ಮಲ್ಕೊಳ್ತೀರಿ. ಆವಾಗ ಏನಾಗ್ತದೆ, ಸ್ವಲ್ಪ ಹೊತ್ತು ಪ್ರಪಂಚ ಕೈ ಕಾಲು ನೆನಪಿರುತ್ತದೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಎಲ್ಲ ಮುಗಿದು ಹೋಗಿ ಬಂದೇ ವೃತ್ತಿ ಆಗುತ್ತದೆ. ಅರ್ಧ ಅಂದರೆ ಏನೋ ಒಂದು ಮಂಪರು ಬರುತ್ತದೆ ನೋಡಿ. ಮಂಪರು ಬಂದಾಗ ಅರ್ಧ ಮುಳುಗಿದೆ, ಅರ್ಧ ಇರುತ್ತದೆ. ಹಾಗಿರುತ್ತದ ಮಂಪರು? ಹಾಗಿರುತ್ತದ ಮೂರ್ಛ ಆಗಲಿ ಸುಷುಪ್ತಿ ಆಗಲಿ ಮಂಪರಲ್ಲ. ಮಂಪರ್ನಲ್ಲಿ ಏನಿರುತ್ತದೆ? ನಾನೆಂಬುದು ಒಂದು ಚೂರು ಅರಿವಿರುತ್ತದೆ. ನಾನೆಂಬುದು ಸ್ವಲ್ಪ, ನಿದ್ದೆ ಸ್ವಲ್ಪ. ಅರ್ಧ ಸಂಪತ್ತಿ ಹೇಳ್ತಾರೆ, ಅಂಥದ್ದು ಅರ್ಧ ಸಂಪತ್ತಿ ಅಲ್ಲ. ಸುಷುಪ್ತಿ ಆಗಲಿ ಕೋಮ ಆಗಲಿ ಪೂರ್ಣ ಸಂಪತ್ತಿ. ಪೂರ್ಣ ಸಂಪತ್ತಿ ಅಂದರೇನು? ನಾನೆಂಬ ವೃತ್ತಿ ಒಂದು ಚೂರು ಇರುವುದಿಲ್ಲ. ಅಂತಃಕರಣ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ, ನಾಮರೂಪ ಇಲ್ಲ, ಪ್ರಜ್ಞಾ ಮಾತ್ರ ಉಳಿದಿದೆ.
ಅರಿವು ಮಾತ್ರ ಉಳಿದಿದೆ. ನ ಬ್ರೂಮೋ ಮುಗ್ಧೆ ಅರ್ಧ ಸಂಪತ್ತಿರ್ ಜೀವಸ್ಯ ಬ್ರಹ್ಮಣ ಭವತಿ ಕಿಂತರ್ಹಿ ಅರ್ಧೇನ ಸುಷುಪ್ತ ಪಕ್ಷಸ್ಯ ಭವತಿ ಮುಗ್ಧತ್ವಂ ಅರ್ಧೇನ ಅವಸ್ಥಾಂತರ ಪಕ್ಷಸ್ಯ ಇತಿ ಬ್ರೂಮಃ ದರ್ಶಿತೇ ಚ ಮೋಹಸ್ಯ ಸ್ವಾಪೇನ ಸ್ವಾಮ್ಯ ವೈಷಮ್ಯೇ. ಅಂದರೆ ಅರ್ಧ ಸಂಪತ್ತಿ ಆಗುತ್ತದೆ ಎಂದು ನಾವು ಹೇಳಲಿಲ್ಲ, ಪೂರ್ಣ ಸಂಪತ್ತೇ ಆಗುತ್ತದೆ ಎಂದು ಹೇಳಿದ್ದೇವೆ. ಆಯಿತು. ಅತ್ರೋಕ್ತ ಸಾಮ್ಯ ವೈಷಮ್ಯೇನ ಮೂರ್ಛಿತ ದೃಷ್ಟ್ಯಾ ಕಿಂತು ಬಾಹ್ಯ ಪುರುಷ ದೃಷ್ಟ್ಯಾ ಮೂರ್ಛಿತ ದೃಷ್ಟ್ಯಾ ತು ಬ್ರಹ್ಮಣ ಸಂಪತ್ತಿರೇವ ಭವತೀತಿ ಕಂಠರವೇಣೋಕ್ತತ್ವಾತಿಥಿ ಧ್ಯೇಯಂ. ಆಯಿತಾ. ಈಗ ಮುಂದಿಂದು ಯಥಾಹಿ ಸಮಾಧ್ಯಾದವು. ಟೈಮ್ ಆಯ್ತಪ್ಪ, 50 ಮಿನಿಟ್ಸ್ ಆಯಿತು. ಇನ್ನೂ 2 ವಾಕ್ಯಗಳಿವೆ. ಇವತ್ತು ಮುಗಿಸಬೇಕು ಅಂದ್ಕೊಂಡೆ. ಆಯಿತು, ನಾಳೆ ಹೇಳ್ತೀನಿ. ನಾನೇನೋ ಸಮಾಧಿ ಹೇಳಿಬಿಟ್ಟು ಹೆಚ್ಚು ಟೈಮ್ ತೊಗೊಂಡುಬಿಟ್ಟೆ. ಇಲ್ಲದಿದ್ದರೆ ಈ ವಾಕ್ಯ ಮುಗಿಯುತ್ತಿತ್ತು. ಓಕೆ, ನಾಳೆ ಮುಗಿಸ್ತೀನಿ. 2 ವಾಕ್ಯಗಳು ಮುಗಿಸಿದ್ದರೆ ಈಗ ಅವಸ್ಥಾತ್ರಯ ವಿವೇಕದ ಒಂದು ಕೊನೆಯ ಹಂತ ಇದೆ. ಅದು ಒಂದು ವಿಶೇಷ ಎಲ್ಲಿಯೂ ಇಲ್ಲದಂತೆ ಇಲ್ಲಿ ಹೇಳಿದ್ದಾರೆ ಸ್ವಾಮೀಜಿ. ಇದು ಎಲ್ಲಿ? ಇದು ಸೂತ್ರಭಾಷ್ಯದಲ್ಲೇ ಇವೆ ಈ ವಿಶೇಷಗಳು. ಅದು ಹೇಳೋಣ. ಇವತ್ತು ಸಾಕು. ಓಂ. ನಿನ್ನೆ ಹೇಳಿದ್ದೀನಲ್ಲ ಪರಿಭಾಷಾ, ಇವತ್ತು ಹೇಳಿದ್ದೀನಿ, ನಾಳೆನೂ ಹೇಳ್ತೀನಿ. ಏಕೆಂದರೆ ನಾನು 8 ತಾರೀಕು 8ನೇ ದಿನಾಂಕ ಸ್ವಲ್ಪ ಅಲ್ಲಿ ಹೋಗಬೇಕು. ತೆಲುಗು ರಾಜ್ಯಗಳಿಗೆ ಹೋಗಬೇಕು. ಅಷ್ಟುವರೆಗೂ ಆದಷ್ಟು ಮಟ್ಟಕ್ಕೆ ಬೇಗ ಮಾಡೋಣ. ಇದಾದರೂ ಮುಗಿಸಿಬಿಡೋಣ ಅನಿಸುತ್ತಾ ಇದೆ. ಎಷ್ಟಾಗ್ತದೋ ಅಷ್ಟು ಮಾಡೋಣ. ಅಲ್ಲೇ ಇಲ್ಲದಿದ್ದರೆ ಅಲ್ಲೆಲ್ಲೋ ಹೇಳಿಬಿಡಿ. ಅಲ್ಲಿಗೆ ಪ್ರಯಾಣದಲ್ಲಿ ಆಗಲ್ಲ. ಎಲ್ಲೋ ಒಂದು ಕಡೆ ನಿಂತಿದ್ದರೆ ಒಂದು ಆಶ್ರಮದಲ್ಲಿ ಹೇಳ್ತೀನಿ, ಇಲ್ಲದಿದ್ದರೆ ಸ್ವಲ್ಪ ಪ್ರಯಾಣದಲ್ಲಿರ್ತೀನಿ. 7ನೇ ದಿನಾಂಕವರೆಗೂ ಹೇಳ್ತೀನಿ. ಅದಕ್ಕೆ ಎಷ್ಟಾದರೂ ಅಷ್ಟು ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.